गुरुमाश्रये अहं गुरुमाश्रये। ಪ್ರಾತಸ್ಮರಣೀಯ ಪರಮ ಪೂಜ್ಯ ಸದ್ಗುರುಗಳ ಶ್ರೀಚರಣಾರವಿಂದಗಳಿಗೆ ಅನೇಕ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ, ಅವರಿವರೆನ್ನದೇ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಶ್ರೀಮದ್ ಜಗದ್ಗುರು ಜಗದ್ವಂದ್ಯ ಆರೂಢ ಕುಲತಿಲಕ ಸಿದ್ಧಾರೂಢ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ಆರೂಢ ಮಹಾಗುರು ಪರಂಪರೆಗೆ ಮನೋವಾಕ್ ಕಾಯಂಗಳಿಂದ ನಮಸ್ಕರಿಸಿ, ಇಂದಿನ ಈ ವಚನದ ಕರ್ತೃಗಳಾದ ಜಗಜ್ಯೋತಿ ಭಕ್ತಿ ಭಾಂಡಾರಿ ವಿಶ್ವಮಾನವ ವಿಶ್ವಗುರು ಅನೇಕ ಬಿರುದಾಂಕಿತಗಳನ್ನು ಪಡೆದ ಅಣ್ಣ ಬಸವಣ್ಣನವರನ್ನೇ ಮೊದಲು ಮಾಡಿಕೊಂಡು ಬಸವಾದಿ ಪ್ರಮತರ ಚರಣಾರವಿಂದಗಳಿಗೆ ವಂದಿಸುತ್ತಾ, ಇಂದಿನ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಶಿವಶರಣಪ್ಪನವರನ್ನು ಕೂಡ ಸ್ಮರಿಸಿ ಈ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿದಂತ ಬಿರಾದರ ಬಂಧುಗಳನ್ನೇ ಮೊದಲು ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗಿಗಳಾದ ಸಮಸ್ತ ಶರಣರೇ ಶರಣೀಯರೇ, ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಪ್ರಪ್ರಥಮವಾಗಿ ತಮ್ಮ ಉಪದೇಶಾಮೃತವನ್ನು ದಯಪಾಲಿಸಿ ಈ ವಿಷಯದ ಬಗ್ಗೆ ತಮ್ಮ ಹಿತವಚನವನ್ನು ನೀಡಿ ವಿಶ್ರಮಿಸಿರುವ ಸರಳ ಹೃದಯದ ಸಾಕಾರ ಮೂರ್ತಿಗಳು, ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಜಾನನು ಲೌಕಿಕ ಪರಮಾರ್ಥವೆಂಬಂತೆ ಎರಡರ ಮತಿತಾರ್ಥವನ್ನು ಆಳವಾಗಿ ಅರಿತು ತಮ್ಮ ಜೀವನದಲ್ಲಿ ಅದನ್ನು ಆಚರಣೆ ಮಾಡುತ್ತಾ ಬಂದ ಗೋಪಾಲಣ್ಣ ಶಾಸ್ತ್ರೀಜಿಯವರಲ್ಲಿಯೂ ನನ್ನ ಅನೇಕ ವಂದನೆಗಳನ್ನು ಸಲ್ಲಿಸಿ, ಶಿವಸ್ವರೂಪಿಗಳೇ, ಇಂದಿನ ದಿವಸ ಅಣ್ಣ ಬಸವಣ್ಣನವರು ಅನೇಕ ಲಕ್ಷಗಳವರೆಗೆ ವಚನಗಳನ್ನು ಬರೆದಿದ್ದಾರೆ. ನಮಗೆ ಲಭ್ಯವಿದ್ದು ಒಂದಿಷ್ಟು ವಚನಗಳು. ಅಂಥ ವಚನದಲ್ಲಿ ಇವತ್ತೊಂದು ದಿವಸ ನಮ್ಮ ಜೀವನದಲ್ಲಿ ಅತ್ಯಂತ ಮಾರ್ಗದರ್ಶಿಯಾಗಿರತಕ್ಕಂಥದ್ದು ಒಂದು ವಚನ, ಬಹಳ ಮಹತ್ವಪೂರ್ಣವಾದದ್ದು. ನಮ್ಮ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದನ್ನ ಕಲಿಸಿಕೊಡತಕ್ಕಂಥ ವಚನ ಇವತ್ತು. ಯಾಕಂದ್ರೆ ಮನುಷ್ಯ ಒಂದೇ ಸಲ ಸಫರ್ ಆಗಿಬಿಡ್ತಾನೆ. ಯಾವುದನ್ನು ತಾಳುವ ಶಕ್ತಿ ಅಂತಃಕರಣಕ್ಕೆ ಇಲ್ಲ ನೋಡ್ರಿ. ಅದಕ್ಕೆ ಕಂಗಾಲಾಗಿ ಹೋಗತಕ್ಕಂಥ ಈ ಜೀವನನ ಕುರಿತು ನೀನು ಏನೇ ಬಂದ್ರೂ ಕೂಡ ಬದುಕಬೇಕು, ಇರಬೇಕು, ಇದ್ದು ಜಯಿಸಬೇಕು. ಮಾನವ ಜನ್ಮ ಅಂದ್ರೆ ಸುಮ್ಮನೆ ಅಲ್ಲ. ಏನು ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೆ ಮುಗೀತ ನಮ್ಮ ಜೀವನ? ಅಲ್ಲ, ಮುಗೀತದೋ ಬಿಡ್ತದೋ ಗೊತ್ತಿಲ್ಲ. ಆದ್ರೆ ನಮ್ಮ ಭಾವಿ ಭವಿಷ್ಯ ಎಲ್ಲಿತನ ಅಂತ ಕೇಳಿದ್ರೆ ನಾನೇನೇನೋ ಮಾಡ್ತೀನಿ. ಅದಕ್ಕೆ ನಮ್ಮ ಉಪನಿಷತ್ ಹೇಳ್ತದ 100 ವರ್ಷ ಬದುಕ್ತೀನಿ ಅಂತೇಳಿ ಮಾಡ್ಬೇಕಂತ. ಯಾವುದು? ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳ್ತಾರ, ಅಹಂ ಜೀವಿತಂ ಶತವರ್ಷಾಣಿ ಅಂತ ತಿಳ್ಕೊಂಡು. ನಾ ಎಲ್ಲಿವರೆಗೆ ಅಂದ್ರೆ 100 ವರ್ಷಗಳೇ ಇರ್ತೀನಿ ಅನ್ಬೇಕು. ಯಾದಕ್ಕೆ? ಮಂದಿ ಮನಿ ಮುರಿದ ಕಾಲ ಮತ್ತೊಬ್ಬರ ಜೀವನ ಹಾಳು ಮಾಡೋದಕ್ಕಾಗಿ ಅಲ್ಲ, ನನ್ನ ಜೀವನವನ್ನು ನಿರೂಪಿಸಿಕೊಂಡು ಗುರಿ ಮುಟ್ಟುತ್ತೇನೆ ಎಂಬುವ ಛಲದಿಂದ 100 ವರ್ಷಗಳವರೆಗೆ ಬದುಕ್ತೀನಿ ಅಂತ ಸಂಕಲ್ಪ ಮಾಡು. ಯಾಕೆ? ಶಾಸ್ತ್ರ ಹೇಳ್ತದ, ವಕ್ತ ಅವ್ರ ಸಂಕಲ್ಪ ಆಪ್ಕೆ ಪಾಸ್ ಬಹುತ್ ಬಡಾ ಖಜಾನಾ ಹೈ. ಏನ್ ತಿಳ್ಕೊಂಡಿರಿ ನೀವು? ನಮ್ಮ ಜೀವನದಲ್ಲಿ ನಮಗೆ ಏನು ಇಲ್ಲಪ್ಪ ಅಂತ ತಿಳ್ಕೊಂಡಿರ್ಬೇಕಲ್ಲ ನೀವು. ಅದು ಶುದ್ಧ ತಪ್ಪದ. ಇವತ್ತು ಹೊಲ ಇಲ್ಲ, ಮನಿ ಇಲ್ಲ, ಬಂಗಾರ ಇಲ್ಲ, ಬೆಳ್ಳಿಲ್ಲ, ಮಂದಿ ಮಕ್ಕಳಿಲ್ಲ, ಬಂಧುಗಳಿಲ್ಲ, ನಾವು ಹಾಗದೀವಿ ಹಿಂಗದೀವಿ, ಇವೆಲ್ಲ ತೆಗೆದು ಹಾಕ್ರಿ. ಇವತ್ತು ಪರಮಾತ್ಮ ನಿಮಗ ಹಣ ಕೊಟ್ಟಿಲ್ಲ, ಶ್ರೀಮಂತಿಕೆ ಕೊಟ್ಟಿಲ್ಲ, ಇವತ್ತು ನಿಮಗೆ ಬಂಧು ಭಾಗ್ಯ ಇಲ್ಲ, ಏನೇನೋ ಇಲ್ಲ ಅಂತ ಇಟ್ಕೊಳ್ರಿ. ಆದ್ರೆ 2 ಮಾತ್ರ ಬಹಳ ಉತ್ತಮವಾದ ಕೊಟ್ಟಾನಂತ ನಿಮಗೆ. ಅವು ಯಾವುವು ಅಂತ ಕೇಳಿದ್ರೆ, ಸಂಕಲ್ಪ और वक्त आपके पास बहुत बड़ा खजाना है, इन दोनों ವ್ಯರ್ಥ ಜಾನೆ ದೋ ಮತ್. ಏನ್ರಿ? ಏನ್ ಸಾಧಿಸ್ಲಾಕಿಲ್ಲ ಹೇಳ್ರಿ ಅವ್ ಎರಡರಿಂದ? ಎದರಿಂದ? ಏನ್ ಸುಮ್ ಹೇಳ್ತಾವ ಸ್ವಾಮಿಗಳು ಅಂತಾರೆ. ಏನ್ ಸಾಧಿಸ್ತೀವ ಮಾರಾಯ? ಅರೇ
ಸಮಯದೊಳಗೆ ಎಂತ ಶಕ್ತಿ ಅದ ಗೊತ್ತದೆ ನಿಮಗೆ? ನಾ ಬೆಳಕಿನ ಹೇಳಿನಿ, ಅಷ್ಟಾವಕ್ರ ಒಂದು ಕ್ಷಣದಲ್ಲಿ ಉಪದೇಶ ಮಾಡಿದ್ರ ಒಂದೇ ಕ್ಷಣದಲ್ಲಿ ಮುಕ್ತನಾದ ಯಾರು? ಜನಕ ಮಹಾರಾಜ. ಮತ್ತೇನ್ ಬೇಕು ನಿಮ್ಗೆ? ಇನ್ನ ಸಮಯದಲ್ಲಿ ಎಂತ ಶಕ್ತಿ? ಹರತಿ ನಿಮೇಶಾತ್ ಕಾಲಹ ಸರ್ವಂ. ಕಾಲ ಅಂದ್ರೆ ಸಮಯ. ಒಂದು ಕ್ಷಣದಲ್ಲಿ ನಿನ್ನನ್ನು ಏನೋ ಮಾಡಬಹುದು, ಒಂದು ಕ್ಷಣದಲ್ಲಿ ನಿನ್ನ ಕೆಳಗೆ ತರಬಹುದು. ಇವತ್ತು ನೀವು ತಿಳ್ಕೊಳ್ರಿ, ಸಮಯಕ್ಕೆ ಇದ್ದಷ್ಟು ಶಕ್ತಿ ಮತ್ತಿನ್ನಾವುದಕ್ಕೂ ಇಲ್ಲ. ಅಂತ ಶಕ್ತಿಯುಕ್ತವಾದಂತ ಸಮಯ ನಿಮ್ಮ ಕೈಯಾಗದ, ಅದರ ಜೊತೆಗೆ ಸಂಕಲ್ಪ ನಿಮ್ಮ ಕೈಯಾಗದ. ಏನ್ರಿ? ಸಂಕಲ್ಪ ನಿಮ್ ಕೈಯಾಗದ. ಚಲೋ ಸಂಕಲ್ಪ ಮಾಡ್ರಿ. ಚಲೋ ಸಂಕಲ್ಪಕ್ಕೆ, ಒಳ್ಳೆ ಸಂಕಲ್ಪಕ್ಕೆ ನಿಮ್ಮ ಸಮಯವನ್ನ ಅದಕ್ಕೆ ಕೊಡುಗೆ ಮಾಡ್ರಿ. ಎರಡೂ ಸುಮ್ಮನೆ ಹಾಳು ಮಾಡಬೇಡ್ರಿ. ಅದಕ್ಕ ನಿಮ್ಮ ಜೀವನದಲ್ಲಿ ಸುಮ್ಮನೆ ಒಂದೇ ಒಂದು ಕಾಲದಲ್ಲಿ ಏನೋ ಆಗಿ ನನ್ನಿಂದ ಏನೋ ಮಾಡಕ್ ಆಗುಲ್ಲ ಅಂತ ನಿಸ್ತೇಜಾಗಿ ನಾ ಯಾಕರೆ ಹುಟ್ಟೀನಿ, ನಾ ಯಾಕರೆ ಬಂದೀನಿ, ತಮ್ಮನ್ನೇ ತಾವು ಹೇಳ್ಕೊಳ್ಳುವಂತ ಜನ ಬಾಳದ ಜೀವನದಲ್ಲಿ. ಹಂಗ ಗಾಬರಿ ಆಗ್ಬೇಡ್ರಿ, ಹಂಗ ಧೈರ್ಯ ಬಿಡ್ಬೇಡ್ರಿ. ಅದಕ್ಕೆ ಈ ವಚನ ನಮ್ಮ ಜೀವನದ ಸೆಂಟ್ರ್ ಬೋಲ್ಟ್ ಇದು. ಯಾವುದು? ಅಂಜಿದೊಡೆ ಮಾಡೋದು, ಅಳುಕಿದೊಡೆ ಮಾಡೋದು. ನೋಡ್ರಿ, ವಜ್ರ ಪಂಜರದೊಳಗಿದ್ದೊಡೆ ಮಾಡೋದು ತಪ್ಪದೆಲ್ಲವೋ ಲಲಾಟ ಲಿಖಿತ. ಧೃತಿಗೆಟ್ಟಾರೆ ನೋಡ್ರಿ, ಮನಧಾತುಗೆಟ್ಟಾರೆ ಅಪ್ಪುದು ತಪ್ಪದೆಲ್ಲವೋ ಕೂಡಲ ಸಂಗಮ ದೇವ. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಇಲ್ಲಿ. ಈ ಫಸ್ಟ್ಗೆ ಬರುದು ನಮ್ಮ ಜೀವನದಲ್ಲಿ ಏನಂತ ಕೇಳಿದ್ರು ಅಂಜಿಕೆ. ಹೌದಲ್ರಿ? ಅದೇ ಎಲ್ಲ ಹಾಳು ಮಾಡಿದ್ದು. ನಮ್ಮ ಜೀವನದಲ್ಲಿ ಮೊದಲು ಬರೋದು ಅಂಜಿಕೆ. ಮೊದಲು ಅಂಜಿಕೆ ಹ್ಯಾಂಗ ಮಾಡೋದಂತ ನೀವು ಫಸ್ಟ್ಗೆ ಚಾಲೂನೇ ಅದು. ಹ್ಯಾಂಗ ಮಾಡೋದ್ರಿ, ಹ್ಯಾಂಗ ಮಾಡೋದ್ರಿ ಅನ್ನಕತ್ ನೀವು ಅಂಜಾನ ಅಂತ ತಿಳ್ಕೊಬೇಕು. ಹೌದಲ್ರಿ? ಹ್ಯಾಂಗ ಮಾಡೋದ್ರಿ ಅಂತ ಬತ್ತು ಬಾಯಾಗ ಇವ ಹೆದರ್ಯಾನ ಅಂತ. ಯಾಕೆ ಹೆದರತಿ? ಹೆದರಬೇಡ ಅಂತ ಇವತ್ತಿನ ಬಸವಣ್ಣವರು ತಮ್ಮ ವಚನದಲ್ಲಿ ಭಯಂಕರ ಧೈರ್ಯ ತುಂಬ್ತಾರ ನಮಗ. ಅದಕ್ಕೆ ಇಂಗ್ಲಿಷ್ನೊಳಗೊಬ್ರು ಹೇಳಿದ್ರು ಬಹಳ ಸುಂದರಾಗಿ, ದ ಫಿಯರ್ ಮ್ಯಾನ್ ಈಸ್ ಡೈ ಎವ್ರಿ ಸೆಕೆಂಡ್ಸ್, ದ ಬ್ರೇವ್ ಮ್ಯಾನ್ ಈಸ್ ಡೈ ಓನ್ಲಿ ಒನ್ ಟೈಮ್. ನೋಡ್ರಿ, ಸ್ವಲ್ಪ ಲಕ್ಷ್ಯ ಕೊಡ್ರಿ ನೀವು. ಒಬ್ಬವ ಅಂಜಬುರುಕ, ಹೆದರ್ಬಡಕ, ಹೆದರೋ ಮನುಷ್ಯ. ಫಿಯರ್ ಅನ್ನೋದಕ್ಕೆ ಬಹಳ ಅರ್ಥ ಬರ್ದಾರ ಅವ್ರು. ಸ್ಪೆಲ್ಲಿಂಗ್ ಬೇರೆ ಬೇರೆ ಅದಾವ. PEE ಬ್ಯಾರೆ, PAYER ಬ್ಯಾರೆ, FEAR ಬ್ಯಾರೆ. ಇವಕ್ಕ ಬೇರೆ ಬೇರೆ ಅರ್ಥ ಬರ್ಕೊಂಡ್ ಬಂದಾರ. ಇಲ್ಲಿ ಹೆದರುವಂತ ಮನುಷ್ಯ ಒಬ್ಬದಾನ ಅಂದ್ರೇನು? ಹೇಡಿ ಅಂತ. ಇನ್ನೊಬ್ಬವ ಶೂರ ಮನುಷ್ಯ ಅದಾನ. ಇಬ್ರು ಸಾಯ್ತಾರ. ಹ್ಯಾಂಗ್ ಸಾಯ್ತಾರಂದ್ರಿ? ಹೆಂಗ್ ಸಾಯ್ತಾರ? ಏನವ ಬಣ್ಣ ಬಳ್ಕೊಂಡು ಸಾಯ್ತಾನಂದ್ರೇನು? ಒಬ್ಬ ಸುಮ್ಮ ಯಾಕಡ್ರೆ ಸಾಯ್ತಾನಂದ್ರೆ? ಸಾವು ಇಬ್ಬರಿಗೇನು ಅದ. ಆದ್ರೆ ಹೇಡಿ ಹೆಂಗ್ ಸಾಯ್ತಾನಂದ್ರ, ದ ಫಿಯರ್ ಮ್ಯಾನ್ ಈಸ್ ಡೈ ಎವ್ರಿ ಸೆಕೆಂಡ್ಸ್. ಅಂದು ಬರುಕ ಹೇಳಿ ಮನುಷ್ಯ ಕ್ಷಣಕ್ಕೆ ಸಾಯ್ತಾನಂತವ. ನೋಡ್ರಿ, ನೀವು ಅನ್ನಂಗ್ಲ ಯಪ್ಪೋ ಅಂಜು ಸತ್ತಂಗ ಆಗಿತ್ತು ನನಗ. ಹಿಂಗ್ ಸಾಯ್ದೇ ಇದೆ ಬರೇ. ಏನಾರ ಒಂದು ಸುದ್ದಿ ಕೇಳೋಣ ಅಂಜು ಸತ್ತಂಗ ಆಗೋದೇ ಇದು. ಏನಾರ ಒಂದು ದೊಡ್ಡ ಆಘಾತ ಕಾಣೋಣ ಅಂಜು ಸತ್ತಂಗೆ. ಕ್ಷಣಕ್ಕೆ ಸಾಯ್ತಾನಂತ. ದಿವಸಕ್ಕೆ ಎಷ್ಟು ಸಲ ಸಾಯ್ತದ ಗೊತ್ತಿಲ್ಲ ಇದು ಹೇಳಿ. ಭಗತ್ ಸಿಂಗ್ ನಂತವರು, ಸುಭಾಷ್ ಚಂದ್ರ ಬೋಸ್ನಂತವರು ದೇಶಭಕ್ತರು ಇವತ್ತು ತನ್ನನ್ನು ತಾನು ತಿಳಿಯುವುದಕ್ಕಾಗಿ ಪ್ರಪಂಚದ ಕಡೆ ಬೆಮ್ಮ ಮಾಡಿ ಪರಮಾತ್ಮನ ಕಡೆ ಮುಖ ಮಾಡಿ ನಡೀತಕ್ಕಂತ ಏಕೈಕ ಒಬ್ಬ ಕಶ್ಚಿತ್ ಧೀರ ಅನ್ನತಕ್ಕಂತ ಒಬ್ಬ ಶೂರ ಮನುಷ್ಯ ಎಷ್ಟು ಸಲ ಸಾಯ್ತಾರ ಅಂದ್ರೆ ಒಂದೇ ಸಲ ಸಾಯ್ತಾರಂತಾರು. ಒಂದು ಸಲ. ಹಂಗ ಒಂದು ಸಲ ಸಾಯ್ಬೇಕಾದ್ರೆ ಅವ್ರ ಹೃದಯ ಎತ್ತಗಟ್ಟಿರೋ ಉಳಿದು ಕೇರ್ ಮಾಡೋದಲ್ಲ. ಡೋಂಟ್ ವರಿ ಅಂತಾರ ಅವರು, ಲ್ಯಾಟ್ ಇಟ್ ಬಿ ಅಂತಾರ. ನಾಳೆ ಅವಕರ್ನೇನು ವಿಚಾರ ಮಾಡೋದು. ಉಳಿದಕ್ಕೆ ವಿಚಾರ ಮಾಡೋದಿಲ್ಲ. ಇದು ಸಣ್ಣ ಇದ್ದದ್ದೇ ದೊಡ್ಡದು ಮಾಡ್ಕೋತಿದ್ದು ಹೇಳಿ ಮನುಷ್ಯ. ಏನಿರ್ತದ? ಸಣ್ಣ ಪ್ರಾಬ್ಲಮ್ಸ್ಗಳನ್ನೇ ದೊಡ್ಡ ಪ್ರಾಬ್ಲಮ್ ಮಾಡ್ಕೊಂಡು ಎದಿ ಹೊಡೆದು ಸಂಡಾಸ್ ಹಚ್ಕೊಂಡು. ನೀವು ಕೇಳಿರಿಲ್ಲ, ಎದಿ ಹೊಡೆದು ಸಂಡಾಸ್ ಹಚ್ಕೊಂಡ್ರಿ ಅಂತಿರ್ತಾರ. ಏನ್ ಜಟ್ಟಿಲ್ಲ ಜಪತ್ತಿರಿಲ್ಲ. ಎದ್ರ ಸಂಬಂಧ?
ಮತ್ತೆ ಹಾರ್ಟ್ ಅಟ್ಯಾಕ್ ಆಗುವ ಅದಕ್ಕೆ ರೀ ಜಲ್ದಿನೇ ಅದಕ್ಕೆ ನೀವು ಶೂರರಾಗಿ ಒಂದು ಸಲ ಸಾಯಿರಿ, ಹೇಡಿಗಳಾಗಿ ಪ್ರತಿ ಕ್ಷಣಕ್ಕೂ ಸಾಯಬೇಡ್ರಿ ಅಂತ ಹೇಳ್ತದೆ ಶಾಸ್ತ್ರ. ಇದು ಜೀವನದ, ಸುಮ್ಮನೆ ಎದಕ್ಕೂ ಬಂದಿಲ್ಲ. ಇದು ಎಂಜಾಯ್ ಮಾಡಕ್ ಬಂದದ್ದಲ್ಲ, ಪರಮಾತ್ಮ ನನ್ನ ಎನ್ಕ್ವೈರಿ ಮಾಡಕ್ ಬಂದದ, ನಾ ಯಾರು ಅಂತ ತಿಳಿಲಿಕ್ಕೆ ಬಂದ ಜೀವನ. ಇದನ್ನ ವಿಷಯಗಳಿಗೆ ಬಲಿ ಕೊಟ್ಟು ವಿಷಯಗಳ ಅಪೇಕ್ಷೆಯಿಂದ ಕೂಡಿ ನನಗೆ ಯಾಕೆ ಹಿಂಗಾಯ್ತು ಅಂತ ನೀ ತಿಳಿದು ನಿನ್ನ ಮುಂದಿನ ಕಾರ್ಯಕ್ಕೆ ನೀನೇ ಏನು ಮಾಡ್ತಿ ಅಂತ ಕೇಳಿದ್ರೆ ಆಘಾತವನ್ನುಂಟು ಮಾಡ್ಕೋತಿ ಅಂತ ಹೇಳ್ತಾ ಇದ್ದಾರೆ ಬಸವಣ್ಣವರು. ಅಂಜಿದೊಡೆ ಆಗೋದು, ಅದಕ್ಕೆ ಅಂಜಿಕೆರೆ ಯಾಕೆ ಬರ್ತದ ಅಂತ ಕೇಳಿದ್ರೆ ದ್ವಿತೀಯಾದ್ವೈ ಭಯಂ ಭವತಿ. ಭಯ ಯಾಕೆ ಆಗ್ತದೆ ಹೇಳ್ರಿ? ಭಯ ಯಾಕೆ ಉತ್ಪತ್ತಿ ಆಗ್ತದೆ ಅಂತ ಕೇಳಿದ್ರೆ ಮತ್ತೊಂದು ಏನಾರೇ ಬಂದು ಸೇರ್ತಂದ್ರೆ ಭಯ ಆಗ್ತದೆ. ಭಯ ಆಗ್ಲಕ್ಕ ಬಾಳ ಅದಾವ ಸಾಧನಗಳು, ಹೌದಲ್ರಿ? ಭಯ ಆಗಕ್ ಕತ್ತಲ್ದಾಗ ಹೋದ್ರೆ ಭಯ ಆಗ್ತದ, ಬಡತನ ಬಂದ್ರೆ ಭಯ ಆಗ್ತದ, ಸಾವಿನ ನೆನಪಾಯ್ತಂದ್ರೆ ಭಯ ಆಗ್ತದ, ಇವತ್ತು ನಾವು ಮಾಡುವಂತ ಕಾರ್ಯ ಕೈಗೂಡ್ಲಿಲ್ಲ ಅಂದ್ರೆ ಭಯ ಆಗ್ತದ, ಹೌದಲ್ಲ? ಈ ಭಯಕ್ಕೇನು ಒಂದೇ ಅದಾವೇನು? ಸಾಕಷ್ಟು ಹಿಂದದಾವ. ಅದಕ್ಕೆ ಅವರು ಟೋಟಲಿ ಒಂದ್ ಹೇಳಿದ್ರು, ನೀನು ಒಬ್ಬನೇ ನಿನ್ನ ಅಂತಃಕರಣದಲ್ಲಿ ಪಿಡಿದ ನೇಮವನು ಎಡಬಿಡದ ಅತಿ ಛಲವನು ಅನ್ನುವಂತ ಒಂದು ಗುಣ ಇಟ್ಟುಕೊಂಡು ನೀ ಮುಂದೆ ನುಗ್ಗದಿ ಅಂದ್ರ ನಿನಗೆ ಭಯನೇ ಇರುವುದಿಲ್ಲ. ಅದರಲ್ಲಿ ಮತ್ತೊಂದು ಏನರೇ ಬಂದು ಎರಡು ಸೇರ್ತಿಲು ದ್ವಿತೀಯಾತ್ ಭಯಂ ಭವತಿ ಭಯಾತ್ ಮೃತ್ಯು ಮೇತಿ. ನಡಿ, ಎರಡು ಭಾವನೆ ಬಂದು ಸೇರ್ತಿಲ್ಲೋ ಭಯ ಆಗ್ತದ, ಭಯದಿಂದ ಏನಾಗ್ತಿ ಅಂದ್ರೆ ಸತ್ತು ಹೋಗ್ತಿ ಅಂತ ಹೇಳಿದ್ರು ಅವರು. ಸಾಯ್ಬೇಡ, ಹೌದಿಲ್ರಿ? ಮನುಷ್ಯ ಏನ್ ಮಾಡ್ತಾನ? ಎಲ್ಲ ಕಳ್ಕೊಂಡು ಬಿಡ್ತಾನ. ಅದಕ್ಕೆ ಭಯ ಅಂದ್ರೆ ಏನು ಅಂತ ಕೇಳಿದ್ರೆ ಆಗಾಮಿ ದುಃಖಾನುಸಂಧಾನೇನ ಜನ್ಯ ಮನಸ್ಸೋ ವಿಕಲ್ಪ ಭಯಂ ಅಂತ ಬರೋದ್ರು ನೋಡ್ರಿ. ಭಯ ಹೆಂಗ್ ತಂದು ಕೊಡ್ತದಂದ್ರ ಇವ ಸುಮ್ ಕೂತಾಗೇನೆ ಮುಂದೆ ವಿಚಾರ ಮಾಡ್ಕೋತ ಹೋಗ್ತಾನಂತ. ಒಂದು ನೆನಪಿನಾಗ ಇಟ್ಕೊಳ್ರಿ, ಪ್ರತಿಯೊಬ್ಬ ಮನುಷ್ಯನ ವಿಚಾರ ಸಂಕೀರ್ಣಗಳು ಹೆಂಗಿರ್ತಾವಂತ ಕೇಳಿದ್ರೆ ಅವ ಪಾಸ್ಟ್ ಟೆನ್ಸ್ ಒಳಗರೆ ಇರ್ತಾನ, ಇಲ್ಲ ಫ್ಯೂಚರ್ ಟೆನ್ಸ್ ಒಳಗರೆ ಇರ್ತಾನ. ಇದು ಎಲ್ಲರದು ಕತಿ. ಪ್ರೆಸೆಂಟ್ ಟೆನ್ಸ್ ಒಳಗೆ ಇರೋ ಒಬ್ಬನೇ ಮಹಾನುಭಾವ ಮಾತಮ. ಬಂದುದನಹುದಲ್ಲೆಂಬುವನಲ್ಲ, ಮುಂದಿನದೊಂದಂ ನೆನೆಯುವವನಲ್ಲ, ಬಯಸುವನಲ್ಲ, ಕಳೆದುದನೊಂದಂ ನೆನೆಯುವವನಲ್ಲ, ಕೇಳದರಿಮ್ಮನ ಮಂತನಗಿಲ್ಲ. ಯಾರಿಗಿದ? ಅವೊಬ್ಬ ನೋಡು. ಈಗ ಅದಕ್ಕೆ ನಮ್ಮ ಅಧ್ಯಾತ್ಮ ಹಾಕ್ಬೇಕಂದ್ರೆ ಇವತ್ತು ನಿಮ್ಮನ್ನ ಪ್ರೆಸೆಂಟ್ ಟೆನ್ಸ್ ಕುಂದಿರ್ಸಿ ವರ್ತಮಾನ ಕಾಲದಾಗಿದ್ದೀರಿ. ಈಗ ನಿಮ್ಮನ್ನ ಹಿಡೋದು ವರ್ತಮಾನದಾಗ ಕುಂದಿರ್ಸೋರು ನಾವೇ, ಶಾಸ್ತ್ರನೇ. ಇದನ್ನ ಬಿಟ್ಟಿಗಳೇನೆ ಚಾತುನೇ ಮಾತು ಈಗ ಮಾಡ್ಕೊಡುದು ನೋಡೋರು. ಈಗ ಎಲ್ಲಿದ್ರಿ? ಎಲ್ಲರೂ ಇಲ್ಲೇ ಅದಿರಿ ಅಂತ ನಾ ಅಂತೀನಿ. ನಿಮ್ದು ಬಾಡಿ ಈಸ್ ಪ್ರೆಸೆಂಟ್, ಮೈಂಡ್ ಈಸ್ ಆಬ್ಸೆಂಟ್ ಇದ್ರೆ ನಾ ಏನ್ ಮಾಡ್ರಿ? ನಿಮ್ಮೆಲ್ಲರ ಬಾಡಿ ನಮ್ಮ ಎದುರಿಗೆ ಪ್ರೆಸೆಂಟ್ ಅನ್ನಂಗ್ ಕಾಣಿಸ್ತಾವ, ಮೈಂಡ್ ಎಲ್ಲರೂ ಹೋಗಿತ್ತಂದ್ರ ಆದ್ರೂ ಹೋಗಕ್ ಅವಕಾಶ ಇಲ್ಲ ಅಂತ ನಾ ಅಂತೀನಿ. ಯಾಕೆ? ಚಿತ್ತ ವೃತ್ತಿ ಒಂದು ಕೆಲಸ ಮಾಡ್ತದ. ಏನ್ ಮಾಡ್ತದ್ರಿ? 10 ಹಲವಾರು ಮಾಡಕ್ ಬರುದಿಲ್ಲ. ಚಿತ್ತ ವೃತ್ತಿ ಒಂದೇ ಕೆಲಸ ಮಾಡ್ತದ. ಈಗ ನಮ್ಮ ಮನೋವೃತ್ತಿ, ನಮ್ಮ ಚಿತ್ತಿನ ವೃತ್ತಿ ಕೆಲಸ ಮಾಡಕತ್ತದ. ಏನ್ ಕೆಲಸ ಮಾಡಕತ್ತದ? ಶ್ರವಣ ಮಾಡಕತ್ತದ, ಕೇಳಕತ್ತದ ಅಂದ್ರೂ ಕೂಡ ಆಕಾರ ಆಗ್ಯದ. ಯಾವುದು ಒಂದ ಕಾರ್ಯದಲ್ಲಿ, ಒಂದು ಚಿಂತನದಲ್ಲಿ ತಿರುಗ್ತಿರ್ತದೋ ಮತ್ತೊಂದಕ್ಕೆ ಅಲ್ಲಿ ಅವಕಾಶ ಇರುವುದಿಲ್ಲ. ಇದನ್ನ ಸ್ಪಷ್ಟ ತಿಳ್ಕೊಳ್ರಿ ನೀವು. ಹೆಂಗ ಅಂತ ಕೇಳಿದ್ರೆ ಒಂದು ಬೆಂಕಿ ಕೊಳ್ಳಿ ತಗೊಳ್ರಿ. ಅದನ್ನ ಹಿಂಗ್ ತಿರುಗ್ತಿರ್ತಾ ಹೋದಿಲ್ಲ? ಚಳಿಗಾಲದಾಗ ಹುಡುಗರು ಉರಿ ಕಾಸ್ಕೊಂಡು ಒಂದು ಕೊಳ್ಳಿ ಹಿಡ್ಕೊಂಡು ಹಿಂಗ್ ಗಾರ ತಿರುಗ್ತಾರೆ. ಅದು ಚಕ್ರಾಕಾರ ಆಗಿಬಿಟ್ಟಿರ್ತದ ನೋಡು. ಒಂದೇ ಕೊಳ್ಳಿನ ಪೂರ್ತಿ ಚಕ್ರಾಕಾರ, ಎಲ್ಲಿ ಬಿಡುವಿರ್ಲಾರ್ದಂಗ. ಅದರಂತೆ ಇವತ್ತ ಈ ಕತ್ತಿ ವರಸೆ ತಿರುಗತಕ್ಕಂತ ಮನುಷ್ಯನ ಹತ್ರ ಇದ್ದದ್ದು ಒಂದು ಕತ್ತಿ. ಅವ ತಿರುಗುವ ಅದರ ಸ್ಪೀಡತೆಯಿಂದ, ವೇಗದಿಂದ ಏನಾಗ್ತಂದ್ರ ಅವನ ಕಡೆ ನೀವು ಯಾವ ಮುಖದ ಕಡೆ, ಯಾವ ದಿಕ್ಕಿನ ಕಡೆ ಲಿಂಬಿ ಹಣ್ಣು ಹೋಗಿದ್ರು ಚಿತ್ರಾಗಿ ಬೀಳ್ತದದು. ಅವ್ ಮುಟ್ಟುವುದೇ ಇಲ್ಲ. ನಮಗ್ ತಿರುಗಿಸಲಾಕ ಬರೋದಿಲ್ಲ. ನೀವು ಒಗದಿಗಿದ್ರಿ ಮತ್ತ ಒಗದ್ ನೋಡ್ತೀವಿ ನಿಂದ್ರಿ ಸ್ವಾಮಿ. ಅದು ನಮಗ್ ತಿರ್ಸಾಕ್ ಬರ್ಬೇಕಲ್ಲ. ಅಷ್ಟದರಲ್ಲಿ ಕುಶಲಮತಿ ಆದಂತ ಒಬ್ಬ ಕತ್ತಿ ವರ್ಷ ತಿರುಗಿಸೋನ್ ಹತ್ತಿರ ಒಂದು ಲಿಂಬಿ ಹಣ್ಣ ನೀವು ಬೇಕಾದಂಗ ಹೋಗಿರಿ, ಚಕ್ರಾಕಾರ ಆಗಿರ್ತದ.
ಹಾಗೆ ನಮ್ಮ ಮನಸ್ಸು ಏನಾಗ್ತದೆ ಅಂತ ಕೇಳಿದ್ರೆ ನೀ ಯಾವಾಗ ಮಾಡಕ್ ಹಸ್ತಿ ಅದನ್ನು ಮಾಡೋದು ಅದರ ಕರ್ತವ್ಯ. ಬಹಳ ಜನರದು ಇವತ್ತು ಅಧ್ಯಾತ್ಮ ತತ್ವಜ್ಞಾನಿ ಒಬ್ಬನನ್ನು ಬಿಟ್ರೆ ಇನ್ನುಳಿದವರ ವೃತ್ತಿ ಎಲ್ಲಿ ತಿರುಗ್ತದ ಅಂತ ಕೇಳಿದ್ರೆ ಹಿಂದರೆ ಹೋಗಿರ್ತದ ಇಲ್ಲ ಮುಂದರೆ ಹೋಗ್ತದ. ನೋಡ್ರಿ ನೀವು ಹೋಗ್ತದಿಲ್ಲ, ಹಿಂದರೆ ಹೋಗ್ತದ ಮುಂದರೆ ಹೋಗ್ತದ. ಅದಕ್ಕೆ ಅವ್ರು ಏನಂದ್ರೆ ಇಲ್ಲಿ ಆಗಾಮಿ ದುಃಖಾನುಸಂಧಾನ ಜನ್ಯ ಸುಮ್ ಕುಂದ್ರದಿಲ್ಲಿವ ಮುಂದಿನ ಚಾಲ ಮಾಡ್ತಾನೆ. ಈ ವರ್ಷ ಮಳಿ ಬರ್ಲಿಲ್ಲ ಮುಂದೂ ಹಿಂಗೆ ಆಯ್ತಂದ್ರೆ ಹೆಂಗ ಹೆಣ್ಣು ಮುಂಜಾನೆ ಏನ್ ಮಾಡ ನೀ ಮುಂದೆ ಹಿಂಗೆ ಮಾಡಿ ಯಾಕೆ ಓಡ್ತಿ ಸುಮ್ಮನೆ ಮುಂದ ಅದೇನೋ ನೀನ್ ತಂದು ಕೊಡುದು ಹಂಗನೋ ಇಲ್ಲಪ್ಪ ಹ್ಯಾಂಗ್ ಮಾಡೋದು. ಮದುವೆ ಒಂದ್ ಬಂದದ, ಅದು ಒಂದ್ ಬಂದದ, ಕೂಬಸ್ ಬಂದದ, ಜವಡ ತೆಗೆದು ಬಂದದ, ಅತ್ತ ಕಿರಿಕಿರಿ. ಹೌದಿಲ್ಲ? ಮುಂದೆ ಬರತಕ್ಕಂತ ಆಗಾಮಿ ದುಃಖಗಳ ಸಂಯೋಗಜನ್ಯ ನೋಡಿ. ಆಗಾಮಿ ದುಃಖಾನುಸಂಧಾನ ಸಂಯೋಗಜನ್ಯ ಮನಸ್ಸು ವಿಕಲ್ಪ. ಆ ಮನಸ್ಸಿನ ವೈಕಲ್ಪ, ಆ ಮನಸ್ಸಿನ ಉದ್ವೇಗವೇ ಏನು ಅಂತ ಕೇಳಿದ್ರೆ ಭಯದ ದಾರಿ ಅಂತ. ಭಯ ಸುಮ್ಮನೆ ಆಗ್ತದೇನು? ಹೌದಿಲ್ಲ? ನೀ ಸುಮ್ಮ ಹೋಗನಿ. ಈಗ ಏನೇನೋ ಒಂದು ಊರು ಗಂಟಿ ಆ ದಾರಿ ನಿನಗೆ ಗೊತ್ತಿಲ್ಲ, ಕತ್ತಲ ಕಮಕಾಳ ಅದ, ಅಮಾಸೆ ಅದ, ಅಲ್ಲಿ ಯಾರು ಸತ್ತದ್ದು ಗೊತ್ತಿಲ್ಲ, ಉಗಿದದ್ದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಹೌದಲ್ಲ? ನಿದ್ದು ಬಂತಪ್ಪ ಮಕ್ಕೊಂಡ, ಎಲ್ಲಿ ಮಲಿಗ್ಯಾನವ? ಆ ಗಿಡದ ಬಳ್ಕೊಂಡು ಹೆಣ ಹುಗುಳ್ಯಾರ, ಆ ಗೋರಿಗೆ ತಲೆ ಕೊಟ್ಟು ಮಲ್ಕೋಣ. ಬೆಳಿಗ್ಗೆ ಎದ್ದು ನೋಡ್ತಾನೆ, ಗೋರಿ ಮೇಲೆ ಮಲ್ಗೇನಿ. ಅದೇ ನೀನು ಗುರ್ತಿದ್ದಲ್ಲಿ ಹೋಗಿ ನೀ ದಾರಿ ಹಿಡಿದು ರಾತ್ರಿ ಯಪ್ಪ ಇಲ್ಲಿ ಕಲ್ಲಪ್ಪನ ಮನೆ ಇಲ್ಲೇ ಹೋಗುದಾರ ಅಂತ ಬಂತು ನಿನ್ನ ಮನಸ್ಸಿನಾಗ. ಕೈ ಕಾಲು ತಣ್ಣಗ ಆ ಗಿಡ ಹಿಂಗ್ ಮುಂದೆ ಬಂದಂಗೆ ಮಾಡ್ತತಿ. ಬಂದಪ್ಪ ಕಲ್ಲಪ್ಪ ಎದ್ದು ಬಂದ, ಕಲ್ಲಪ್ಪ ಹೌದು, ಕಲ್ಲಪ್ಪ ಎದ್ದು ಬಂದಪ್ಪು, ಕಲ್ಲಪ್ಪ ಎದ್ದು ಬಂದಪ್ಪು ಬಂದ್ ಫಾದ್ರ ಬಾನ್ನ ನೋಡು. ಏನ್ ಮಾಡಿದ್ದು? ಅನುಸಂಧಾನದಿಂದ ಉತ್ಪತ್ತಿಯಾದಂತ ದುಃಖ ಅದು ಯಾವುದು ಅಂತ ಕೇಳಿದ್ರೆ ಮನಸ್ಸಿನ ಉದ್ವೇಗ, ಮನಸ್ಸಿನ ವಿಕಲ್ಪತೆನೆ ಏನು ಅಂತ ಕೇಳಿದ್ರೆ ಭಯದ ದಾರಿ ಅಂತ ಹೇಳ್ತಾರ ಅವರು. ಅದಕ್ಕೆ ಆ ಮನಸ್ಸಿನಲ್ಲಿ ವೈಕಲ್ಪ್ಯವನ್ನ ಮಾಡಿ ಉದ್ವೇಗವನ್ನ ಮಾಡಿಕೊಂಡ್ರ ಭಯ ಉತ್ಪತ್ತಿ ಆಗ್ತದ. ಅದಕ್ಕೆ ಆ ಭಯದಿಂದ ನೀ ಏನಾಗುತ್ತೆ ಅಂತ ಕೇಳಿದ್ರೆ ಮೃತ್ಯುವನ್ನೇ ಹೊಂದತಿ ಅಂತ ಹೇಳ್ತದೆ ಶಾಸ್ತ್ರ. ನಿರ್ಭಯ ಆಗಬೇಕಾಗಿತ್ತು ಅಂದ್ರೆ ಬಂದಂತವುಗಳನ್ನು ಎದುರಿಸತಕ್ಕಂತ ಸಾಮರ್ಥ್ಯ ಇರಬೇಕು, ಗಟ್ಟಿ ಧೈರ್ಯ ಮಾಡ್ಬೇಕಂತ. ಅದಕ್ಕೆ ಭಯದ ವಿರೋಧ ಪದನೇ ಧೈರ್ಯ. ಭಯಂ ಅದರ ಅಪೋಸಿಟ್ ವರ್ಡ್ ಏನದು? ಬ್ರೇವ್ನೆಸ್. ಏನದು? ಬ್ರೇವ್ನೆಸ್, ಶೂರತನ. ಎದರದು? ಭಯದ ವಿರುದ್ಧ ಪದ ಏನು ಅಂದ್ರೆ ಶೂರತನ. ಅಂದ್ರೇನು? ನಿರ್ಭಯ, ಧೈರ್ಯ ಅಂತ ಕರೀತಾರ ಅದಕ್ಕ. ಆ ಧೈರ್ಯ ಇದ್ದವ ಏನೆಲ್ಲ ದಾಟಿ ಹೋಗ್ತಾನ್ರಿ. ಧೈರ್ಯ ಇದ್ದವ ಏನೆಲ್ಲ ದಾಟಿ ಹೋಗ್ತಾನ. ಆ ಧೈರ್ಯ ಒಂದಿರ್ಲಿಲ್ಲ ಅಂದ್ರ ಎಲ್ಲ ನಮ್ಮ ಲೈಫ್ನೇ ಹಾಳಾಗಿ ಹೋಗ್ತದ, ಬರ್ನ್ ಆಗಿ ಹೋಗ್ತದ. ಅದಕ್ಕೆ ನೀ ಏನೇನೋ ಚಿಂತೆ ಮಾಡಬೇಡ. ಅಥವಾ ಯಾಕೆ ಧೈರ್ಯ ಮಾಡಂತಾರಂತ ಕೇಳಿದ್ರೆ ನಾಕೃತಂ ಭವತಿ ಸರ್ವತ್ರ, ಸರ್ವತ್ರ ಭವತಿ ಕೃತಮೇವ. ನೋಡ್ರಿ, ಈ ಆಧಾರದ ನಮ್ಮದು ಶಾಸ್ತ್ರ. ಕರ್ಮ ಸಿದ್ಧಾಂತದ ಪ್ರಕಾರ ಇವತ್ತು ನಾವು ಏನರೇ ಮಾಡಬೇಕು ಅಂತಂದ್ರ, ನಾವು ಏನರೇ ಅನುಭವಿಸ್ತೀವಿ ಅಂತಂದ್ರ ಅದು ಎಲ್ಲಿದರೆ ಬಂದದ್ದಲ್ಲ, ಅದು ನಮ್ಮದೇ ನಮಗೀಗ ಫಲ ಕೊಡ್ಲಿಕ್ಕೆ ಬಂದದ ಅಂತ. ಏನ್ರಿ? ಕೃತಂ ಭವತಿ ಸರ್ವತ್ರ, ನಾ ಕೃತಂ ಭವತಿ ಸರ್ವತ್ರ. ಮಾಡಿದ್ದೇ ನಮ್ಮ ಫಲ ನಮಗೆ ಬರ್ತದ. ಆದ್ರೆ ಅದು ಈಗಿಂದು ಆಗಿಂದು ಯಾವಾಗಿಂದು ಅಂತಲ್ಲ, ಎಂದೋ ಜನ್ಮಾಂತರದಲ್ಲಿ ಮಾಡಿದಂತ ನಮ್ಮ ಕರ್ಮದ ಸಂಸ್ಕಾರದ ಫಲವು ಇವತ್ತು ಫಲ ಕೊಟ್ಟೇ ಹೋಗ್ಬೇಕಾಗ್ಯದ. ಅದು ಕೊಡ್ತದ. ಅದು ಬಂತು ಅಂತಂದ್ರೆ ನಿನಗ್ ಗೊತ್ತಿರಲ್ಲ, ಅದಕ್ಕೆ ಇಂಥದ್ ಯಾಕೆ ಬಂತು ನನಗ ಅಂತ ಸಡನ್ಲಿ ಮನುಷ್ಯ ಏನ್ ಮಾಡ್ತಾನಂದ್ರೆ ಗಾಬರಿ ಆಗಿಬಿಡ್ತಾನ, ತನ್ನ ಜೀವನವನ್ನೇ ಹಾಳು ಮಾಡ್ಕೊಂತಾನ. ಅವಾಗ ತಿಳ್ಕೋಬೇಕಂತ, ಹೇ ದೇವ ಇದು ಯಾರಿಂದ ಬಂದದ್ದಲ್ಲ. ಅದಕ್ಕೆ ಏನ್ ಹೇಳಿದ್ರು ಅವರು? ತಪ್ಪದೆಲ್ಲವೋ ಲಲಾಟ ಲಿಖಿತ. ಲಲಾಟ ಲಿಖಿತ ಅಂದ್ರ ಅದಕ್ಕೆ ಇಂಗ್ಲಿಷ್ ಫೇಟ್ ಅಂತ ಕರೀತಾರೆ. ಫೇಟ್, ಹಣೆ ಬರಹ. ಅದಕ್ಕೆ ಇನ್ನೊಂದು ಸಂಸ್ಕೃತದಲ್ಲಿ ಅದೃಷ್ಟ ಅಂತ ಕರೀತಾರೆ. ಅದೃಷ್ಟ. ಅದೃಷ್ಟ ಅಂದ್ರೆ ಏನು? ದೃಷ್ಟ ಅಂದ್ರೆ ಕಾಣೋದು, ಅದೃಷ್ಟ ಅಂದ್ರೆ ಕಾಣಂಗಿಲ್ಲ. ನೀ ಮಾಡಿದ ಕರ್ಮ ಅದು ನೀನೇ ನಿನ್ನ ಹಣೆ ಬರ್ಕೊಂಡು ಬಂದದ್ದು ಯಾರು ಬರೋದಿಲ್ಲ. ಈ ಹೆಣ್ಮಕ್ಳು ಏನ
ಇವ್ ಹೆಣ್ಮಕ್ಳಿಗೆ ಅಂಜಾರ ಏನ್ರ ತಾಸ ಆಯ್ತು ಅಂದ್ರೆ ಬಲಿ ಹೇಳ್ತಾರ ಅವ್ರ ಬಾಯಿಲೆ ನಾನು ಹಣೆ ಬರ ಅಂತ ಅದಿರ್ಬೇಕು ಯಾವ ಯಾರು ಬರ್ದಿರ್ಬೇಕು ಸೆಟ್ಗೆ ಯಾವ ಸೆಟ್ಗೆ ಬರ್ತಾವ ಯಾವ ಸೆಟ್ಗೆ ಪುಟ್ಗೆವ್ ಯಾವ ಸೆಟ್ಗೆ ಬರೀತಾಳ ನಾನು ಸೆಟ್ಗೆ ಭೇಟಿ ಆಗ್ಬೇಕತ್ ಮಾಡಿ ಮಮ್ಮಿ ಭೇಟಿ ಆಗಿಲ್ಲ ನಮಗಾಕಿ ನಿಮ್ಗೆ ಹೆಂಗ್ ಭೇಟಿ ಆಗ್ಲಕ್ಕಿ ಸೆಟ್ಗೆ ಬರ್ದಾಳ ಅಂತಿರಲ್ಲ ಸೆಟ್ಗೆ ಬರ್ದಾಳ ಹಣೆ ಬರ ನೋಡ್ರಿ ಒಂದು ಮಾತು ನೆನಪಿಡ್ರಿ ನಾವು ಅವರ್ ಲೈಫ್ ಸ್ಟೋರಿ ಅವರ್ ಲೈಫ್ ಬುಕ್ 2 ಪೇಜ್ ಪರಮಾತ್ಮ ಬರ್ದಾನಂತ ಫಸ್ಟ್ ಅಂಡ್ ಲಾಸ್ಟ್ ಪೇಜ ದೇವ್ರು ಬರ್ದಾನ ಯಾವ ಸೆಟ್ಗೆವಿಲ್ಲ ಪುಟ್ಟಿಗೆವಿಲ್ಲ ಏನ್ ತಪ್ಪು ತಿಳ್ಕೊಬೇಡ್ರಿ ನೀವು ನೆನಪಿನಾಗ ಇಟ್ಕೊಳ್ರಿ ಮೊದಲನೇ ಪುಟ ಕೊನೆ ಪುಟ ದೇವ್ರು ಬರ್ದಾನ ಏನವು ಅಂತ ಕೇಳಿದ್ರೆ ಬರ್ತ್ ಅಂಡ್ ಡೆತ್ ಜನನ ಮರಣ 2 ಪುಟ ಅವ ಬರ್ದಾನ ಮಧ್ಯದೊಳಗೆ ನಿಟ್ಟೈತಿಲ್ಲ ಪುಸ್ತಕದ ಹಾಳುಗಳು ಒಟ್ಟು ನೀ ಬರ್ಕೊಂಡಿದೆ ಅದನ್ನ ನೀ ಬರ್ಕೊಂಡಿದ್ದೀರಿ ಯಾವ ಸೆಟ್ಗೆ ನೀ ಬರ್ಕೊಂಡಿದ್ದೀರಿ ಅದನ್ನ ನಮ್ಮ ಜೀವನದ ಪುಸ್ತಕದಲ್ಲಿ ನಮ್ಮ ಲೈಫ್ ಡೈರಿಯಲ್ಲಿ 2 ಪುಟ ಪರಮಾತ್ಮ ಬರ್ದಾನ ಒಂದು ಮೊದಲನೇ ಪುಟ ಜನನ ಕೊನೆಯ ಪುಟ ಮರಣ ಇವು 2 ಅವ ಬರ್ದಾನ ಮಧ್ಯದಲ್ಲಿರ್ತಕ್ಕಂಥ ಸಮಸ್ತ ವಿಷಯಗಳು ನಮ್ಮ ಆಗು ಹೋಗು ಸುಖ ದುಃಖ ಏನೆಲ್ಲ ಅದವಲ್ಲ ಇವುಗಳನ್ನು ನಾವೇ ಸ್ವಂತ ಬರ್ಕೊಂಡಿವಿ ಅದಕ್ಕೆ ಬರ್ಕೊಳ್ಳ ಚಲೋತ್ನಾಗೆ ಬರ್ಕೊಳ್ರಿ ನೀವೇನ್ ಇವತ್ತೊಂದ್ ದಿನ ಎದ್ದು ಹೋಗೋರಲ್ಲ ಸ್ಥೂಲ ಶರೀರ ಕುಂಬಳಕಾಯಿ ಸೊಟ್ಟಿ ಬಿದ್ದಂಗೆ ಇಲ್ಲಿ ಬಿದ್ರೆ ಒಳಗೆ ಸೂಕ್ಷ್ಮ ಶರೀರ ಜನ್ಮ ಜನ್ಮಾಂತರಗಳಲ್ಲಿ ಆಚಂದ್ರಾರ್ಕವಾಗಿರ್ತದೆ ನಿನಗೆ ಬ್ರಹ್ಮಜ್ಞಾನ ಆಗುತ್ತಾನೋ ನೀ ಯಾವುದೇ ನಿನ್ನ ಕರ್ಮಕ್ಕಾಗಿ ಆಯಾಯ ದೇಹಗಳಲ್ಲಿ ಆಯಾಯ ಜನ್ಮಗಳಲ್ಲಿ ನೀನು ಬರಲೇಬೇಕು ಇದು ಶತಸಿದ್ಧ ಕರ್ಮ ಸಿದ್ಧಾಂತ ಏನಿದು ಮೈಲಿ ಬೆಂಕಿ ಸುಟ್ರು ಮುಗಿತ ನಿಮ್ ಲೈಫ್ ಎಂಡ್ ಅನ್ನೋದು ಬೀಜದ ಒಳಗೆ ಬೀಜ ಹುಡಿಬೇಕಲ್ಲ ಇದು ಸಾಟಿ ನೀರಾಗರೆ ಒಗಿರಿ ಮಣ್ಣಾಗರೆ ಹುಗಿರಿ ಬೆಂಕಿಯಾಗರೆ ಸುಡ್ರಿ ಮ್ಯಾಗಿನ ಸಟ್ಟಿ ಸುಟ್ರಿ ನೀವು ಬೀಜ ಕಡಕಾಗ್ಯದ ಎಲ್ಲಿ ಹೋಗ್ಯದ ಬೀಜ ಬೀಜ ನಾ ಹೇಳಿದ್ನಲ್ಲ ಯಾವ ಡಾಕ್ಟರ್ ಸಿಗುದಿಲ್ಲ ಅದು ಬೀಜ ನಿಮ್ ಮಂದಿ ಮಕ್ಕಳಿಗೂ ಸಿಗುದಿಲ್ಲ ಅದು ಬೀಜ ಒಬ್ರು ಗಿಟ್ಟಿ ಅನ್ಕೋತ್ ಕುಂದ್ರಿ ನೀವು ನಿಮಗ್ ಕಾಣುವುದಿದೆ ನೀವು ವ್ಯವಹಾರ ಮಾಡೋದು ಎದುರಿಸುತ್ತೇನೆ ಅಂತ ನೀವು ತಿಳ್ಕೊಂಡಿರಲ್ಲ ಚೈತನ್ಯಯುಕ್ತವಾದಂತ ಏನೊಂದು ಸೂಕ್ಷ್ಮ ಶರೀರ ಮಾಡಿದ ಕರ್ಮದ ವಾಸನ ಇರ್ತದದು ಆಯಾಯ ಸಂದರ್ಭದಲ್ಲಿ ಅದು ಫಲ ಕೊಡ್ತಿರ್ತದ ಅದಕ್ಕೆ ನಾ ಯಾವಾಗಲೂ ಇರುವವನೇ ಯಾವಾಗಲೂ ಇದ್ದು ನಾನು ಮಾಡಿದ ಕರ್ಮಗಳನ್ನು ಅನುಭವಿಸುವವನೇ ಯಾಕೆ ಶ್ರುತಿ ಮಾತೆ ನಮಗೆ ದಾರಿ ತಪ್ಪಿಸುವುದಿಲ್ಲ ಸುಳ್ಳು ಹೇಳುವುದಿಲ್ಲ ಯಾಕೆ ಹೆತ್ತ ತಂದೆ ತಾಯಿಗಳು ನಮ್ಮ ಮಕ್ಕಳು ಒಳ್ಳೆಯವರಾಗಲಿ ಬೆಳೀಲಿ ಅವರು ಪ್ರಬುದ್ಧರಾಗಲಿ ಅವರು ಕೀರ್ತಿವಂತರಾಗಲಿ ಅಂತ ಸದಾವ ಕಾಲ ನೀವು ಅವರಿಗೆ ಒಳ್ಳೆಯ ಮಾರ್ಗದರ್ಶಿಯಾಗಿ ಉಪದೇಶ ಮಾಡುವ ಹಾಗೆ ಶ್ರುತಿ ಮಾತೆ ಗುರು ಮಾತೆ ಎಂದೂ ತಪ್ಪುದಾರಿ ಹಿಡಿಯುವುದಿಲ್ಲ ತಮ್ಮ ನೀ ಮಾಡಿದ್ದೇ ನೀ ಉಣತಿ ಮತ್ತೊಬ್ಬರು ಮಾಡಿದ್ದು ಬರುವುದಿಲ್ಲ ಅದಕ್ಕೆ ಚಲೋದು ಮಾಡು ತಪ್ಪದೆಲ್ಲವೋ ಲಲಾಟ ಲಿಖಿತ ಆ ಲಿಖಿತ ತಪ್ಪಂಗಿಲ್ಲ ಅದಕ್ಕೆ ಶ್ರುತಿ ಸುಮ್ಮನೆ ಹೇಳ್ತದನ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅವಶ್ಯಂ ಅನುಭೋಕ್ತವ್ಯಂ ಶುಭಾಶುಭಂ ಏನ್ರಿ ನೀ ಶುಭನೇ ಮಾಡು ಅಶುಭನೇ ಮಾಡು ಅದನ್ನು ನೀ ಅನುಭವಿಸಲೇಬೇಕು ಅನುಭವಿಸಲಾರದೆ ಅಲ್ಲೊಂದು ಲೆಕ್ಕ ಹೇಳ್ಯಾರ ಅದು ಯಾವ ಕಂಪ್ಯೂಟರ್ದಾಗ ಹಾಕಿದ್ರು ಬರುದಿಲ್ಲ ನೀವು ಗಣಕ ಯಂತ್ರದೊಳಗೆ ಹಾಕಿ ನೋಡ್ರಿ ಬರ್ತದಂದ್ರೆ ಬರುದಿಲ್ಲ ಅದು ಬಹಳ ದೊಡ್ಡ ಲೆಕ್ಕ ಹೇಳ್ಯಾರ ಏನಂತ ಶತಕೋಟಿ ಕಲ್ಪ ಆದ್ರೂ ಅಂತ ಒಂದು ಕಲ್ಪನೆ ಲೆಕ್ಕ ನಿಮಗ್ ಗೊತ್ತಾಗುದಿಲ್ಲ ಒಂದು ಕಲ್ಪ ಅಂದ್ರನೆ ಎಷ್ಟೋ ಸಾವಿರ ಯುಗಗಳು ಬಂದು ಹೋದಾಗ ಒಂದು ಕಲ್ಪ ಆಗ್ತದಂತ ಅಂತವು 100 ಕೋಟಿ ಕಲ್ಪಗಳಾದ್ರೂ ಕೂಡ ನಿನ್ನ ಕರ್ಮದ ವಾಸನ ಹಂಗೆ ಇರ್ತದ ಅದು ನೀನೇ ಅನುಭವಿಸ್ಬೇಕು ಅದಕ್ಕೆ ಚುಲತ್ನೆಗೆ ಬರ್ಕೊ ನಿನ್ ಡೈರಿ ಇವು ಬರೇ ಡೈರಿ ಬರೀದ್ ಇದೇ ಕಲ್ತಾ ಇವು ಏನ್ ಮಾಡಿದೆ ಬೆಳಗ್ಗೆ ಎದ್ದೆ ಆಫೀಸ್ಗೆ ಹೋದೆ ಮನೆಗೆ ಬಂದೆ ಹಂಗ ಇವೇ ಏನ್ ಮಾಡೋದು ಬರ್ಕೊಂಡು ಇವು ನಿನ್ನ ಜೀವನದ್ದು ಅಲ್ಲಿವು ಹೌದಲ್ಲ ನನ್ನ ಮದುವೆ 8ನೇ ಡೇಟಿಗೆ ಆಯ್ತು ಕುಬಸ್ ಯಾವಾಗ ಆಯ್ತು ಜವಳ ಯಾವಾಗ ತೆಗದೆ ಇವಕ್ಕನ್ನು ಬರ್ಕೊಂಡ್ ಕುಂದಿರ್ತಾವ ಇವು ಇದು ನಿಮ್ ಡೈಲಿ ಡೈರಿ ಏನಿದು ಇದು ನಿಮ್ ಡೈಲಿ ಡೈರಿ ಯಾವುದು ನಿಮ್ ಡೈಲಿ ಡೈರಿ ಗೊತ್ತೇನ ಮದುವೆ ನೆನಪು ಮಾಡ್ಕೊಳ್ಳೋದು ಮದುವೆ ಡೇಟ್ ಬರದೆ ಕುಬ್ಸದ ಡೇಟ್ ಬರದೆ ಮಕ್ಕಳ ಜವಳ ತೆಗಿಸಿದ್ದು ಅಡ್ಮಿಷನ್ ಮಾಡಿಸಿದ್ದು ಅವ್ನ ಡೇಟ್ ಇದ್ಯಾ ಡೇಟ್ ಹೊಳೆಯೋದು ಸುಮ್ಮನೆ ಮಾಡೋದು ಹೊಲ ಬಿತ್ತಿದ್ದು ಬರೆದಿರ್ತಾರ ಒಬ್ಬೊಬ್ರು ಎಷ್ಟು ಚೀಲ ಆಯ್ತು ಎಷ್ಟು ತಂದೆ ಇಟ್ಟು ತುಂಗ ಪುಸ್ತಕ ಇವ್ರು ಮನ್ಯಾಗ ಏನ್ ಮಾಡೋದು ಆ ಪುಸ್ತಕ ತಗೊಂಡು ಚೊಲೋತ್ನಾಗೆ ಬರ್ಕೋರಿ ನಿಮ್ ಡೈಲಿ ಡೈರಿ ಏನಂತ ಬರ್ಕೊಳ್ಳೋದ್ ಕೇಳಿದ್ರೆ
ಇಡೀ ಚಂತನ ವ್ಯವಹಾರ ಮಾಡಿ ಬಂದು ಮಲಗುವಾಗ ನಿಮ್ಮ ಡೈರಿ ಬರ್ಕೋಬೇಕಂತ. ಎಲ್ಲಿ? ಹೊರಗಿನ ಡೈರಿ ಅಲ್ಲ, ಒಳಗ ನಿಮ್ಮ ಹೃದಯದಲ್ಲಿ. ಹೇ ದೇವ, ಇವತ್ತಿನ ದಿವಸ ನಾನು ವ್ಯವಹಾರ ಮಾಡುವಾಗ ಎಷ್ಟು ಜನರ ಕಣ್ಣಲ್ಲಿ ನೀರು ಬರಿಸೀನಿ ಪರಮಾತ್ಮ, ಎಷ್ಟು ಜನ ಕಣ್ಣಲ್ಲಿ ನೀರು ಬಂದದ್ದನ್ನು ಬರಿಸೀನಿ, ಅನ್ಯಾಯ ಎಷ್ಟು ಮಾಡೀನಿ, ನಾನು ನ್ಯಾಯದಿಂದ ಎಷ್ಟು ನಡೆದೀನಿ ಅಂತ ಬಂದು ನೀವು ಮಲ್ಕೊಳ್ಳುವಾಗ ಸ್ಮರಣೆ ಮಾಡಿ, ಯಾವುದಾದರೂ ಪ್ರಮಾದ ದೋಷದಿಂದ ನನ್ನಿಂದ ಮತ್ತೊಬ್ಬರಿಗೆ ಕೇಡಾಗಿದ್ದರೆ ಕ್ಷಮಿಸು ದೇವ ಅಂತ ಕೈ ಮುಗಿದು ಮಕ್ಕೊಳ್ರಿ. ಅದು ನಿಮ್ಮ ಡೈರಿ ಓಪನ್ ಮಾಡ್ದಂಗ. ಬೆಟ್ಟು ಬರ್ಕೊಂಡ್ ಕೂತ್ರಪ್ಪ, 28ನೇ ತಾರೀಕು ಆಗಸ್ಟ್, ಹೊಲ ಬಿತ್ತದೆ, ತೊಗರಿ ಹೂ ಆಯ್ತು, ಎಣ್ಣೆ ಹೊಡೆದೆ, ಅದು ಬೆಳೆಯಲಿಲ್ಲ, ಎಣ್ಣೆ ಕೊಡದೆ, ಏನು ಬರ್ಕೊಂಡು ಮೊದಲು ಎಣ್ಣೆ ಅದಕ್ಕೆ ಹೊಡದ್ನ, ಹೌದಿಲ್ರಿ? ತೊಗರಿ ಹೊಡದ್ನ, ಮೊದಲು ಎಣ್ಣೆ ಹೊಡಿ 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 ಹೊಡದ, ಅವು ಹುಳ ಸಾಯಲಿಲ್ಲ, ಒಂದು ಬಾಕಿ ತಾ ಹೊಡದ, ಮುಗಿತ್ ನೋಡಿ ಕತ್ತಿ ಉಂಟಾಗಿ ಇದೇ ಎಣ್ಣೆಂದು. ಇಂತ 10 ಸಲ ಹಾಳಾಗಲ್ಲೋಕೋ, ನೀ ಕುಡಿಬೇಡ ಎಣ್ಣೆ, ಹೌದಲ್ರಿ? ತಾಳೋದಲ್ಲದಕ್ಕೆ ಮನುಷ್ಯ ಹೊತ್ತು ಎಣ್ಣೆ ಕುಡಿತಾನ, ಸುಸೈಡ್ ಮಾಡ್ಕೋತಾನ, ಪ್ರಾಣ ತಕ್ಕೊಂತಾನ, ನೇಣು ಹಾಕೊಂತಾನ, ಹೌದಲ್ರಿ? ಕಷ್ಟಗಳು ಬಂದಾಗ ಹೆಂಗಿರ್ಬೇಕು ಅಂತ ಕೇಳಿದ್ರೆ ನಮಗೆ ಪಾಠ ಕಲಿಸ್ತದ ಶಾಸ್ತ್ರ. ನಿಮಗೆ ಸಂಸಾರ ಮಾಡಕತ್ತೀರಿ, ನಿಮಗೆ ತಡೆಯುವ ಶಕ್ತಿ ಇಲ್ಲ, ಅದಕ್ಕೆ ಶಾಸ್ತ್ರ ಯಾಕೆ ಬೇಕು ಅಂತ ಕೇಳಿದ್ರೆ, ಜೀವನದಲ್ಲಿ ಮನುಷ್ಯ ಈ ಪ್ರಪಂಚ ಮಾಡುವಾಗ ಎಡರು ತೊಡರುಗಳು ಬಂದು ಸಂಭವಿಸಿದಾಗ ಅವುಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ದಾರಿ ತೋರಿಸೋದು ಶಾಸ್ತ್ರ. ನಿಮ್ಮ ಸಂಸಾರ ಮತ್ತೆ ನಿಮ್ಗೆ ಕಟ್ಟಾಕ್ ಹೋಗಿತ್ತದ, ಏನ್ ಹೇಳ್ಬೇಕು ನಿಮಗೆ ಹೋಮ್ರ, ನಮಗೆ ನಾಬೇಕಾಗೈತಿ. 4 ಗೋಡೆ ಮಕ್ಕಳಲ್ಲಿ ಇದ್ದವರು, ಸಮಾಜಮುಖಿಯಾಗಿ ಸಮಾಜದಲ್ಲಿ ಕೆಲಸ ಮಾಡೋರು, ಲಾಭ ಹಾನಿಗಳ ಮಧ್ಯದಲ್ಲಿದ್ದವರು ನಿಮಗೆ ಬೇಕಿದೆ. ನಮಗೆ ನೀವು ಒಂದು ರೊಟ್ಟಿ ಕೊಟ್ಟು ತಿಂತೀವಿ, ತಿನ್ನಿಲ್ಲ ಅಂತ ತಪ್ಪಲ ತಿಂದು ಮಲ್ಕೋತೀವಿ, 2 ಗಂಟೆ ಹೋಗುತ್ತೆ. ನಮ್ದೇನು ಹಾಳಾಗೋದಲ್ಲ, ಏನ್ ಹೆಚ್ಚಿಗೆ ಆಗೋದಲ್ಲ. ಹಾಳಾದ್ರೂ ನಿಂದೆ, ಹೆಚ್ಚಿಗಾದ್ರೂ ನಿಂದೆ ಐತಿವಿ, ನಮ್ದೇನು ಗಂಟೆ ಹೋಗ್ಕೋತಿ. ಅವು ಇವು ಮಾಡಿರ್ತಾವ ನೋಡ್ರಿ, ಅವು ಸ್ಪ್ರಿಂಕ್ಲರ್, ಅಲ್ಲಿದೆ ನೀರು ತಗೋತದ, ಅಲ್ಲೇ ಒಗಿತದ. ಹಂಗ ನಿಮ್ಮ ಹಾಂಗಲ್ಲಪ್ಪೋ, ನಿಮ್ಮ ಹಾಂಗನು ನಮ್ದೊಂದು ಸ್ಪ್ರಿಂಕ್ಲರ್ ಮಾಡಿರ್ತಾರ ನೋಡೋದು, ಆ ಕಾರಂಜಿ ಮಾಡಾಗ ನೀರು ಅಲ್ಲಿದೆ ತಗೋತದ, ಅಲ್ಲೇ ಬೀಳ್ತದ. ನಾವಂತೀ ಶಿವಪ್ಪ, ಇದು ನಿಂದು ದೊಡ್ಡದೊಂದು ಟ್ಯಾಂಕ, ಅದರಾಗೆ ನಿನ್ನ ಕಾರಂಜ ಏಳುದು ಅಲ್ಲೇ ಬೀಳುದು ಅಲ್ಲೇ, ನಮ್ದೇನದಂತ ನಾವಂತೀವಿ. ನೀವು ಹಂಗಲ್ಲ, ಯಾವರೇ 10 ಲಕ್ಷ ಮುನುಗಿಸಿದ್ರು ಯಾಕಂತ ಕೇಳಿದ್ರೆ ತಡೆಯುವುದಾಗೋದಿಲ್ಲ. ಎಲ್ಲಿದ್ರ ಅಂತ ಕೇಳಿದ್ರೆ ವಜ್ರ ಪಂಜರದಲ್ಲಿದ್ದವರು. ನೀ ಎಲ್ಲೇ ಹೋಗು, ಅದಕ್ಕೆ ಅಲ್ಲಮರೊಂದು ಸುಂದರವಾದಂತ ಮಾತು ಬರೋದು, ಲಕ್ಷ್ಯ ಕೊಡ್ರಿ. ಸಂಸಾರ ಅಂದ್ರೆ ಬಹಳ ಭಯಂಕರ ಭೀಕರ ಅದ್ರಿ. ಇದು ಭೀಮ ಭವಾರ್ಣಮ ಅಂತ ಬರ್ದಾರ. ಸುಮ್ಮೇನ ಒಂದಿನ ಸಂಸಾರ ಇದೆ, ಹೋಗ್ಲಿ ಬಿಡು, ಇದೊಂದು ಜನ್ಮದಾಗ ಮಾಡಿದ್ರೆ ಮುಗಿತಂದ್ರೆ ಏನ, ಇಲ್ಲಿ ಮಾಡಿದ್ರೆ ಗಂಟು ಕಟ್ಕೊಂಡು ಹೋಗ್ಬೇಕಲ್ ನೀ. ನಾ ಕೇಳ್ತ ನಿಮಗೆ, ಈಗ ಇಲ್ಲೊಬ್ಬ ಗುಲ್ಬರ್ಗಾದಕ್ಕೆ ನೌಕರಿ ಮಾಡ್ತಾನಂತ ಇಟ್ಕೊಳ್ರಿ, ಅವ ಟ್ರಾನ್ಸ್ಫರ್ ಆಯ್ತಂದ್ರೆ ಅವ್ ಸಾಮಾನುಗಳು ಹೋಯ್ತಾನೆ, ಏನಿಲ್ಲ, ಏನ್ ನಿಮಗ್ ಕೊಟ್ಟಾದ್ರೆ ಹೇಳ್ರಿ, ನಾನು ಬರ್ತೀನಿ. ಈಗ ಗುಲ್ಬರ್ಗದಾಗ ಅದ ನಾವ ಸರ್ವಿಸ್ ಮಾಡಕತ್ತೇನ, ಟ್ರಾನ್ಸ್ಫರ್ ಆಯ್ತಪ್ಪ, ಟ್ರಾನ್ಸ್ಫರ್ ಆಗಾನ ಒಟ್ಟು ಸಾಮಾನುಗಳು ಅಲ್ಲೇ ಬಿಟ್ಟು ಹೋಗ್ತಾನೋ, ತಗೊಂಡು ಹೋಗ್ತಾನವ. ಏನ್ ಮಾಡ್ತಾನ? ಬಿಟ್ಟು ಹೋಗಂಗಿಲ್ಲ, ಮಂದಿ ಕೊಟ್ಟು ತಗೊಂಡು ಹೋಗ್ತಾನಿಲ್ಲ. ಹಾಗೆ ನೀವು ಈ ಜನ್ಮದಲ್ಲಿ ಮಾಡಿದಂತ ಈ ಯಾವ ವ್ಯವಹಾರದ ಏನು ನಿಮ್ಮ ಕರ್ಮದ ಸಾಧನೆ ಒಳಗೆ ಗಂಧ ಐತಲ್ಲ, ಅದನ್ನ ಹೇರ್ಕೊಂಡು ಹೋಗ್ತಾನ ಜೀವ ಮತ್ತೊಂದು ದೇಹಕ್ಕೆ ಟ್ರಾನ್ಸ್ಫರ್ ಆಗಿ ಹೋಗುವಾಗ. ಏನ್ ತಿಳ್ಕೊಂಡ್ರಿ ನೀವು? ಮುಗಿತಾನೆ ಇಷ್ಟಕ್ಕ, ಮತ್ತ ಅಲ್ಲಿ ಹೋಗಿ ಅವೇ ಸಾಮಾನು ಯೂಸ್ ಮಾಡ್ತಾನಿಲ್ಲ, ಇಲ್ಲ. ಈ ಒಂದು ಅರ್ಧ ಪ್ಯಾಕೆಟ್ ಹಾಕಿ ಉಳಿದಿತ್ತಂದ್ರೆ ಒಯ್ತಾನ ಹೋಗಾಗ. ಅವೇನು ಉಣ್ತಾನ, ಏನು ಒಯ್ದು ಚೆಲ್ತಾನ? ಉಣಬೇಕಿಲ್ಲ. ಹಾಗ ನಿಂದು ಒಳಗಿಂದ ಕರ್ಮದ ವಾಸನೆ ತಗೊಂಡು ಹೋದೆ ಅಂದ್ರ ಅಲ್ಲಿ ಉಣವನು ನೀನೇ. ಯಾರು ಖರೀದಿ ಮಾಡಿದ್ದು? ಅದು ನೀನೇ ಖರೀದಿ ಮಾಡಿದ್ದು. ಮತ್ತ ಅದರಿಂದ ಬಿಡುಗಡೆ ಆಗಿದ್ದೀನಿ ಅಂದ್ರೆ ಎಲ್ಲಿ ಆಗವ? ಸೋಮ್ ಅನುಭವಿಸು ಸಂತೋಷದಿಂದ. ಅದಕ್ಕೆ ನಮ್ಮ ಶಾಸ್ತ್ರ ಹೇಳಿದ್ದು, ಸುಖಮಾಪತಿತಂ ಸೇವೇತ್, ದುಃಖಮಾಪತಿತಂ ಸಹೇತ್, ಚಕ್ರವತ್ ಪರಿವರ್ತಂತೆ ಸುಖಾನಿಚ ದುಃಖಾನಿಚ. ನಾವು ಹಂಗಲ್ಲ, ನಮಗ್ ಬರೇ ಸುಖ ಬರ್ಬೇಕು ಅಂತೀವಿ. ಬರೇ ಸುಖ ಬರ್ತದ, ಮಾಡ್ಕೊಡ್ರಿ, ನಿಮ್ ಕೈಗೆ. ಯಾಕ ಬರೇ ಸುಖ ಯಾರು ಉಂಡಾರ ಜೀವನದಾಗ?
ಈಗ ನಿಮ್ ಹೋಳಿಗೆ ಊಟ ಮಾಡಕ್ ಹತ್ತಿದ್ರಿ ಅಂದ್ರ ಎಷ್ಟರೆ ಉಣವ್ರದ್ರಿ ಹೋಳಿಗೆ? 2 ಬೇಡ 3 ಉಣತ್ತೀರಿ. ಚಲೋ ಉಂಡ್ರ 4 ಉಂಡಿ ಎತ್ತಿಟ್ಕೋ. ಇನ್ನೊಂದ್ 2 ಹಾಕಿದ್ರ ನೀಡೋರ್ ಕಪಾಳ ಕುಡಿತಿ. ಅಣ್ಣ ನೀಡ ಅಂತಾನೆ. ತಿನ್ನೋದು ಆಗುದಿಲ್ಲ. ಮತ್ ತಿನ್ನೋಪ ಚಲೋ ಐತಲ್ಲ, ಆಗುದಿಲ್ರಿ. ಹಂಗ ಸುಖ ಬಂದ್ರ ಹೋಳಿಗೆ ತಿಂದ ಬಾಯಿ ಕೆಟ್ಟಂಗ ಸುಖ ಬಂದ್ರ ಬದುಕಲ್ಲದು, ದುಃಖದ್ದು ಇರಬೇಕು. ಮೆಣಸಿನಕಾಯಿ ಉಪ್ಪಿನಕಾಯಿ ಹಿಂಗ ಹೊಡೆದಾಗ ಮತ್ತೊಂದ್ 2 ಹೇಳಿ ಹೋಗಿ ಹಚ್ಚಿ ಹೋಗ್ತಾವ. ಹಂಗ ಉಪ್ಪಿನಕಾಯಿ ಬಂದಂಗ ದುಃಖ ಇರ್ಬೇಕು, ಹೋಳಿಗೆ ಇದ್ದಂಗ ಸುಖ ಇರ್ಬೇಕು. ಜೀವನ ಸಮ್ಮಿಶ್ರದ, ಸುಖ ದುಃಖಗಳ ಸಮ್ಮಿಶ್ರದ ಬರ್ತವೆ. ಅವು ಬಂದಾಗ ಏನ್ ಮಾಡ್ಬೇಕು ಅಂತ ಕೇಳಿದ್ರ, ಬರೇ ಸುಖನೇ ಬಯಸ್ಬೇಡ. ಸುಖ ಮಾಪದಿತಂ ಸೇವೇತ್. ಸುಖ ಬಂತು ನಿನಗೆ ಅಂದ್ರ ಸೇವಿಸು, ಅನುಭವಿಸು. ತಲೆಯಾಗಿಟ್ಕೋ, ಹಿಂದ ಏನ ಬರಂಗ್ ಕಾಣಿಸ್ತದಂತ. ನಾವ್ ಹಂಗಲ್ಲ, ಸುಖ ಬಂದಾಗ ಯಾರಿಗೆ ಹೇಳಂಗಲ್ಲ. ಸೊಮ್ಮ ಗಪ್ಪ ಕೊತ್ತು ಮುಟು 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 ಪೇಡೆ ನುಂಗದಂಗ ನುಂಗುದು ಬಾಗಿಲು ಹಾಕೊಂಡು. ಯಾರ ಮುಂದೆ ಹೇಳಂಗ್ಲಿ ಇವರು. ಸುಖ ಬತ್ತಂದ್ರ ಸ್ವಲ್ಪ ದುಃಖ ಬತ್ತಿದು ಆದ್ರೆ ನೋಡ್ ಪಂಚಾಂಗ ಕೇಳ, ನಮಗೆ ಯಾಕ ವಿರುದ್ಧ ಆಗ್ಲಕತ್ತ. ಏನ್ ವಿರುದ್ಧ ಆಕತ್ ಸುಳ್ಗಾಗ. ಅವು ಚಲೋ ಹೇಳೋರಿದ್ರು ಹೇಳ್ತಾರ, ಮತ್ ನಮ್ಮಂತ ಅರ್ಧಂಬರ್ಧ ಹೇಳೋರಿದ್ರು ಏನ್ ಹೇಳ್ತಾರ. ಅವ್ ನಮ್ಗೇನ್ ಪಂಚಾಂಗ ಹೇಳಕ್ ಬರ್ತೈತೆ. ನಾ ಮೊನ್ನೆ ಒಬ್ಬ ಬಂದ ನನಗ ಬಾಗ್ಲ ಹಚ್ಬೇಕತ್ ಮಾಡೀನ್ರಿ ಅಂದ. ಹಚ್ಚಪ್ಪ ಅಂದೆ. ಯಾವಾಗ ಹಚ್ಚಲ್ರಿ ಅಂದ. ಮಂದಿ ಅಂತಿರ್ತಾರ ಸ್ವಾಮಾರ್ ಚಲೋ ಇರ್ತದ ಅಂತ ಹೇಳಿ ಸ್ವಾಮಾರ್ ಹಚ್ಚ ಅಂದೆ. ಅವ ಸ್ವಾಮಾರ ದಿನ ಬಾಗ್ಲ ಹಚ್ಚಕತ್ತೇನ. ಅವ್ರ ಊರಾಗ ಒಬ್ಬ ಭಾರಿ ಜ್ಯೋತಿಷ್ ಹೇಳವ. ಅವ ಇದು ಹೊಂಟಾನ ಅಲ್ಲಿ. ಏನ್ ಮಾಡಕ್ ಹತ್ತಿ ಅಂದ್. ಬಾಗ್ಲ ಹಚ್ತೀನಿ. ಬಾಗ್ಲ ಹಚ್ತೆ ಇವತ್ತನ್. ಹ್ಞೂನ್ರಿ. ಯಾಕ್ರಿ ಅನ್ನಂತ. ಯಾಕೆ ಬಾಗ್ಲ ಹಚ್ಚಿ? ಯಾವ ಹೇಳ ನಿನ್ಗಂತ. ಅವ ಇಲ್ರಿ ನಮ್ ಗುರುಗಳು. ಯಾ ಗುರುಗಳ ಹುಚ್ಚುಮಂಗೆ ಇವತ್ತು ಪಾಂಚಕದ ಬಾಗ್ಲ ಪಂಚಕದಾಗ ಬಾಗಲ ಹಚ್ತಾರ. ಮತ್ತ ಅವ್ರು ನಾವೇನ ಹೇಳಿದ್ರು ಅಂತ ಶಾಸ್ತ್ರ ಹೇಳ್ತೀವಿ. ಬೆಳಗಾನ ಪಂಚಾಂಗ ಕೊಡ್ತದೆ ನಮ್ಗೆ. ಯಾರೋ ಒಬ್ಬ ಪಂಚಾಂಗ ಕೇಳಿದ್ನಂತ. ಗುಜರಾತಿಂದ 8 ಎಮ್ಮಿ ತಂದಿದ್ನಂತ. ಅವ್ ಏನ್ ಹರ್ಕೊಂಡ್ ಹೋಗ್ಯಾವ್ರಿ ರಾತ್ರಿ. ಅವು ಏನ್ರಿ ಏನು 1 ಲಕ್ಷ 2 ಲಕ್ಷ ಅದಾವ. ಮತ್ 8 ಟೈಮ್ ಹರ್ಕೊಂಡೋದ್ರೆ ಎಷ್ಟಾಯ್ತು. ಎದಿ ಹೊಡೋದು ಅವ ಗಾಬರಿ ಆಗಿ ಇಲ್ಲಿ ಒಬ್ಬ ಜ್ಯೋತಿಷ್ ಒಳಗೆ ಹೇಳ್ತಾರತ್ತ ಹೋಗ್ಯಾನ. ಅವ ನನ್ನಂತ ಅವ ಅಜಮಾಸ್ ಪಂಚಾಂಗ ಹೇಳವ. ಅವ ಹೋಗ್ಯಾನ. ಯಾಕೆ ಬಂದಿ ಅಂತ ಕೇಳಿದ್ನಂತ. ನಮ್ಮ ಎಲ್ಲಿ ಕಳ್ದಾವ್ರಿ ಅದಕ್ಕೆ ಬಂದೀನಿ ಅನ್ನಂತ. ಈ ಏಸ್ ಕಳ್ದಾವ? 8 ಹೋಗ್ಯಾವ್ರಿ ಹರ್ಕೊಂಡು, ಖಾಲಿ ಆಗ್ಯಾವ. ಮೊನ್ನೆ ತಂದೀನಿ ಗುಜರಾತ್ನಿಂದ. 500 ರೂಪಾಯಿ ಇಡು ಹೇಳ್ತೀನಿ ಅನ್ನ. 500 ರೂಪಾಯಿ ಇಟ್ಟವ. ಹಿಂಗ ತೆಗದ್ ಹೇಳಿದ್ನಂತ, ನಿನ್ನ ಎಮ್ಮೆಗಳು ದಕ್ಷಿಣ ದಿಕ್ಕಿಗೆ ಹೋಗಿದ್ದರೆ ಹೋಗಿರಬಹುದು, ನೀನು ಹುಡುಕಾಡಿದರೆ ಸಿಕ್ಕರೆ ಸಿಗಬಹುದು ಅನ್ನ. ಅವ ಅಂದ, ಇದು ಆಸಾಮಿ, ಇದು ಡಬ್ಬ ಇದ್ದಂಗಲ್ಲ. ಅವ ನೋಡ್ಲಾರ್ದಂಗ ಹಗೂರು ತಗೊಂಡು 500 ರೂಪಾಯಿ ಕಿಶಾದಾಗ. ಅವ ನೋಡ್ ಅದನ್ಯಾಕೆ ತಗೋತಿ ಅನ್ನಂತವ. ಅವ ಅಂದಂತ, ನಾನು ಹುಡುಕಾಡಿದ ಮೇಲೆ ನನ್ನ ಎಮ್ಮೆಗಳು ಸಿಕ್ಕರೆ ನಿನಗೆ ಕೊಟ್ಟರೆ ಕೊಡಬಹುದು, ಇಲ್ಲದಿದ್ದರೆ ಇಲ್ಲ. ಕೊಟ್ಟರೆ ಕೊಡಬಹುದು, ಇಲ್ಲದಿದ್ದರೆ ಇಲ್ಲ. ನೋಡಿ ಯಾಕೆ ಕೇಳಕ್ ಹೋಗಿರಿ ಮಾರಾಯ. ನಮಗೆ ಯಾಕೆ ಹಿಂಗ ಆಲಕತ್ತದ? ಯಾಕೆ ಆಲಕತ್ತದ? ಏನ್ ಹೇಳ್ಬೇಕು? ನೀ ಮಾಡಿ ಆಗ್ಲಕತ್ತದ. ಹಿಂಗ್ಯಾಕೆ ಆಗಕತ್ತದ ಕೇಳಿದ್ರೆ ಅವಾಗೇನ್ ಕೇಳ್ತೀರಿ? ಅವಂಗೆ ಗೊತ್ತಿಲ್ಲ. ಅದು ನಿಮ್ ಕಡೆ 2 ರೂಪಾಯಿ ಇಸ್ಕೊಂಡಕ್ಕೆ ಅದು ಹೊಟ್ಟಿ ತುಂಬಿಸ್ಕೊಳಕತ್ತದ. ಹಿಂಗ್ಯಾಕೆ ಆಗ್ಬೇಕು? ಅವ್ ಕೇಳಕ್ ಹೋಗ ಅವನಿಗೆ ಹೇಳ್ಕೋಬೇಕ. ನಿಮ್ ಪಂಚಾಂಗದಿಂದ ಅದು ಅಕ್ಕಿ ತಂದು ಅದು ತಿಂತದ. ಇಟ್ಟಾಕ್ತಿವಿ ಬರ ನಿಮಗ. ಬಾಳ ಹುಚ್ಚ ನಮ್ಮ ಜನ. ನೀವು ಪಕ್ಕ ಶಾಸ್ತ್ರಕ್ಕೆ ಬಂದವರಿಗೆ ಗಟ್ಟಿ ಅವಕ್ಕೆ ಏನ್ ಬರ್ತಿ ಬಾ, ಈ ಶಕ್ತಿ ತಂದು ಕೊಡ್ತದ ಶಾಸ್ತ್ರ. ಜೀವನದಾಗ ಏನ್ ಬರ್ತಿ ಬಾ, ಎದುರಿಸಲಕ್ ಸಿದ್ಧದೀನಿ ಅಂತ ಈ ಧೈರ್ಯ ತಂದು ಕೊಡ್ತದ. ನೀವು ಹಾಂಗಲ್ಲ, ಸುಮ್ಮನೆ ಯಾರಿಗಾರ ಕೇಳಿದ್ರೆ ಹೋಗ್ತದ ನಿಮಗ್ ಬಂದ ದುಃಖ. ನಿಮಗ್ ಕರ್ಮ ಹೋಗ್ಬೇಕಾಗಿತ್ತು ಅಂತಂದ್ರ ಯಾರ ಹತ್ರ ಕೇಳಿದ್ರು ಹೋಗುವುದಿಲ್ಲ. ನೀವು ಹೋಗಿ ಅಲ್ಲಿ ಏನಾರೇ ಮಾಡಿಸಿದ್ರು ಹೋಗಂಗಿಲ್ಲ. ಅದನ್ನ ಅನುಭವಿಸ್ಲೇಬೇಕು. ಒಬ್ಬ ಅನ್ನಂತ ಇಷ್ಟು ಹುಚ್ಚದ ಮಂದಿ ಹೇಳಿದ್ರು ಕೂಡ ಇವ್ರಿಗೆ ಜ್ಞಾನೇ ಬರುದಿಲ್ಲ. ಮತ್ ನೀವು ಇದ್ರ 4 ಮಂದಿ ಎಲ್ಲರೂ ಕೇಳಕ್ ಹೋಗೋರೆ ಗೊತ್ತೈತ್ ನನಗೆ. ಯಾಕ ನಮಗ್ ಬಾಳ ವಿರೋಧ ನಡೆದದ್ರಿ. ಮಾನ್ಯ ಒಬ್ಬ ಹೆಣ್ಮಗಳು ಬಂದಾಳ. ಯಪ್ಪ ಏನಾಗ್ಯದ ನಮಗ, ಕಣ್ಣಿಗ್ ಕಾಣ್ತದ ಕೈಗೆ ಬರೋದು ಬರ್ಬುಸ್ ಅಂತ. ಬರ್ಬುಸ್ ಅಂದ್ರೆ ಏನತ್ ನಾನು ರಗಡ ಗ್ರಂಥ ತೆಗೆದು ನೋಡಿದ್ವಿ, ಎಲ್ಲಿ ಸಿಗಲಿ ಅದು. ಯಾವ ಡಿಕ್ಷನರಿಯಾಗೂ ಸಿಗ್ಲಿಲ್ಲಪ್ಪ ಅದು. ಬರ್ಬುಸ್ ಏನ್ ಬರ್ಬುಸ್?
ಯಾಕೆ ಕೇಳಕ್ ಹೋಗಿರಿ? ಒಬ್ಬ ಬಂದಿನಂತ ಅರ್ಧ ರೊಟ್ಟಿ ಕೊಟ್ರ ಹಸು ಆಗ್ಲಾರ ತಪ್ಪಲ ಕೊಡ್ತೀನಿ ಅಂತ ನೋಡ್ರಿ. ಅರ್ಧ ರೊಟ್ಟಿ ಕೊಟ್ರ ಅರ್ಧ ರೊಟ್ಟಿಗೆ ಹಸು ಆಗ್ಲಾರ ತಪ್ಪಲ, ಆ ತಪ್ಪಲ ತಿಂದ್ರೆ ಅವ್ರಿಗೆ ಹಸುನೇ ಆಗುದಿಲ್ಲ ಅಂತ ಅವ ಪ್ರಚಾರ ಮಾಡಕ್ ಹತ್ತಿನಂತ ಜನ ಅರ್ಧ ರೊಟ್ಟಿ ಕೈಯಾಗ ಹಿಡ್ಕೊಂಡು ಪಾಳೆ ಹಚ್ಚಿಬಿಟ್ಟಿತ್ರಿ. ಮಂದಿ ಆ ಕಡೆದೊಬ್ಬ ಬಂದು ರೊಟ್ಟಿ ಹಿಡ್ಕೊಂಡು ಯಾಕೆ ನಿಂತದ? ಇದೇನ್ ರೊಟ್ಟಿ ಜಾತ್ರೆ ಏನ ಹೆಡ್ಗಿ ಜಾತ್ರೆ ಏನೋ ಹುಕ್ಕಿ ಜಾತ್ರೆ ಏನ್ ನಡೆದಿಲ್ಲ ಜಾತ್ರೆ ಅಂತ ಅವ ಅಂದ್ ಹಿಂಗ್ ನೋಡ್ದ ಮಂದಿ ಪಾಳೆ ಹಚ್ಚಿ ನಿಂತು ಬಿಟ್ಟಿದ್ದು ಕೈಯಾಗ ರೊಟ್ಟಿ ಹಿಡ್ಕೊಂಡು ಅವ ಹಣಿಯನೇ ಹಿಡ್ಕೊಂಡ. ಒಬ್ಬ ಕೇಳಂದಂತ ಯಾಕ್ರೋ ರೊಟ್ಟಿ ಯಾಕೆ ಹಿಡ್ಕೊಂಡು ನಿಂತೀರಿ ಅಂದ. ಅವ ಅನ್ನಂತ ಒಬ್ಬ ಶಾಣೆ, ಅಲ್ಲಿ ಒಬ್ಬ ದೊಡ್ಡ ಶಾಣೆ ಬಂದಾನ, ತಪ್ಪಲ ಕೊಡೋ ಬಂದಾನ, ತಪ್ಪಲ ಶಕ್ತಿ ಗೊತ್ತಿದ್ದವ ಬಂದಾನ, ಅರ್ಧ ರೊಟ್ಟಿ ಕೊಟ್ರ ಹಸು ಆಗ್ಲಾರ ತಪ್ಪಲ ಕೊಡ್ತಾನಂತ ಅನ್ನಂತ. ಏನ ಹುಚ್ಚಮಂಗೆ ಇದಿರು ನೀವು ಅಂದವ. ಅಲ್ಲ, ನಿಮ್ಮ ಅರ್ಧ ರೊಟ್ಟಿ ತಗೊಂಡು ನಿಮಗ್ ತಪ್ಪಲ ಕೊಟ್ಟು ನಿಮ್ಮ ಉಪವಾಸದಿಂದ ಕಡ್ಯಾಕ ಮಾಡವಿದ್ರ ಅದೇ ತಪ್ಪಲ ತಿಂದ ಅವ ಹಸು ಹಿಂಗಿಸ್ಕೋಬೇಕಾಗಿತ್ತು ಹುಚ್ಚುಗಳೇ ಅನ್ನಂತ. ಹೌದಲ್ಲ ಅಂತ ಹತ್ತಿವ್ರವ ಹೆಂಗ್ರಿ? ಹೌದಾ? ಅದಕ್ಕಂದ್ರ ಅವರು ಸುಖ ಬಂದಾಗ ನೀ ಹೆಂಗ ಅದನ್ನ ಅನುಭವಿಸ್ತೀಯೋ ಹಾಗೆ ದುಃಖ ಬಂದಾಗನೂ ಅದನ್ನ ಅನುಭವಿಸುವುದು ಸಹಿಸುವುದು ಕಲಿ. ಸುಖವನ್ನು ಅನುಭವಿಸು, ದುಃಖ ಬಂದಾಗ ಸಹಿಸು ಅಂತ ಹೇಳಿತು ಶಾಸ್ತ್ರ. ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ, ಏನಾರ ಒಂದು ಬಂದ ನಮಗ ಅಘಟಿತ ಘಟನೆಗಳು ಬರ್ತಾವ ಜೀವನದ ಇದು. ಹೌದಲ್ರಿ? ಜೀವನ ಅಂದ್ರೆ ಏನ್ ಸುಮ್ಮ ಅಂದ್ರೆ ಏನ್ ನೀವು? ದ ಲೈಫ್ ರೋಡ್ ಈಸ್ ಆಕ್ಸಿಡೆಂಟ್ ಝೋನ್. ಇದು ನಮ್ಮ ಜೀವನದ ದಾರಿ ಅಂದ್ರ ಅಪಘಾತ ವಲಯ ರೀ. ಹೌದಿಲ್ಲ? ಹೆಂಗಿರ್ಬೇಕು ನಾವು? ಅಪಘಾತ ವಲಯ ಬಂದಾಗ ಭಾರಿ ಎಚ್ಚರಿರ್ಬೇಕು. ಅದು ನಮ್ಮ ಜೀವನದೊಳಗೆ ಯಾವ ಸಂದರ್ಭದಲ್ಲಿ ಏನು ಬರ್ತದೆ ಅಂತ ಹೇಳಕ್ ಬರುದಿಲ್ಲ. ಅಂತವುಗಳನ್ನು ಬಂದಾಗ ನಿನ್ನಲ್ಲಿ ತಾಳುವ ಶಕ್ತಿ ಸಾಮರ್ಥ್ಯ ಇರಲಿಲ್ಲ ಅಂದ್ರ ನೀ ಏನಾಗ್ತಿ ಅಂತಂದ್ರೆ ನಿನ್ನ ಜೀವನವನ್ನ ನೀನೇ ಹಾಳು ಮಾಡ್ಕೊಂತಿ ಅಂತ ಬಸವಣ್ಣವ್ರಂತಾರ. ಯಾಕೆ ಅನಿಸ್ತಿ? ಅಂಜಿದೊಡೆ ಮಾಡೋದು. ಏನ್ ಮಾಡೋ? ಅಂಜಿ ಹೋಗಮರೆ ಎಲ್ಲಿ ಹೇಳಿ. ಅದಕ್ಕೆ ಅಲ್ಲಮರಂದ್ರು, ಕಳ್ಳಗಂಜಿ ಕಾಡು ಹೊಕ್ಕರೆ ಹುಲಿ ತಿನ್ನದೇ ಬಿಡೋದು. ನಿನಗೊಂದು ಏನಾರೇ ಸಮಸ್ಯೆ ಬಂದದಂತ ಇಟ್ಕೋ, ಅದಕ್ಕೆ ಅಂಜರೆ ಹೋಗಮ ಎಲ್ಲದಿ. ಅದಕ್ಕೆ ಅಲ್ಲಮರಂತಾರ, ಮನೆಗೆ ಕಳ್ಳರು ಬಂದ್ರಂತ, ಕಳ್ಳರನ್ನ ಹೆಂಗ್ ನಿಭಾಯಿಸೋದು, ಏನು ಹೊಡೆದ ಎಲ್ಲ ನನ್ನ ಸಾಯಿ ಹೊಡೆದು ಏನಾರ ತಗೊಂಡು ಹೋದ್ರೆ ಹೆಂಗ್ ಮಾಡೋದು ಅಂತ, ಇದರಿಂದ ಕಳ್ಳರ ಕೈಯಿಂದ ಕಡೆಕ್ ಆಗ್ಬೇಕಂತ ಎಲಿಗೂ ಹಣ್ಣಂತ ಕಾಡಿಗೂಡು ಹಣ್ಣು. ಅದು ಕಾಡಿನೊಳಗ ಎಷ್ಟೋ ದಿವಸ ಯಾರು ಏನೋ ಪ್ರಾಣ ಸಿಗಲಾರ್ದಕ್ಕೆ ಹುಲಿ ಹಸ್ಕೊಂಡು ನಿಂತಿತ್ತು ಅದು. ಯಪ್ಪ, ಏನು ಅದೇ ಚಲೋ ಇತ್ತಲ್ಲಿ, ಇಲ್ಯಾಕೆ ಬಂದ್ಯಾ ಅಂತ ಅಲ್ಲಿ ಏನೂ ಕಾಣಲಿಲ್ಲ. ಪಟಕ್ನ ಅದೊಂದು ಹುತ್ತು, ಒಂದು ದೊಡ್ಡ ಗುತ್ತಿತ್ತು, ಹುತ್ನ್ಯಾಗ ಹೊಕ್ನಂತ. ಅದು ಹುತ್ನ್ಯಾಗ ಹೋಗ್ರ ಮತ್ತ ಅದು ಹಾವು ಕೇಳಿತ, ಅದು ಬಸ್ ಹತ್ತಿ ನಿಂತ ನೋಡ್. ಹೆಂಗ ನಾನು ಒಂದರಿಂದ ಬಿಡುಗಡೆಯಾಗಬೇಕೆಂದು ಒಂದು ಕಡೆ ನೀನು ಹೋದರೆ ಅಲ್ಲಿ ಮತ್ತೊಂದು ನಿನಗೆ ಹೇಗೆ ಕಾಯ್ದು ಕುಂತಿರುತ್ತದೆಯೋ ಕಂಟಕ, ಹಾಗೆ ಜೀವನದಲ್ಲಿ ನೀ ಎಲ್ಲಿ ಅದಿ ಅಲ್ಲೇ ನಿನ್ನ ಕಂಟಕಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂತ ಬುದ್ಧಿ ಉಪಯೋಗ ಮಾಡಕೋ, ಓಡ್ ಹೋಗ್ಬೇಡ ಬಿಟ್ಟು. ಅದಕ್ಕೆ ಮುಂದೊಂದು ಮಾತು ಹೇಳಿದ್ರ ಅವರು, ಕಾಲಕ್ಕಂಜಿ ಭಕ್ತನಾದೊಡೆ ಅವ ಅನ್ನಂತ. ಕಾಳರ ಕೈಯಾಗಿ ಸಾಯಬಾರ್ದು ಅಂತ ಕಾಡಿಗೆ ಹೋದ, ಹುಲಿ ಕೈಯಾಗಿ ಸಾಯ್ಬೇಕಾಯ್ತು. ಹುಲಿ ಕೈಯಾಗಿ ಸಾಯಬಾರ್ದು ಅಂತ ಹುತ್ತಿನೊಳಗೆ ಹಾವಿನ ಕೈಯಾಗಿ ಕಡಿಸ್ಕೊಂಡು ಸಾಯ್ಬೇಕಾಯ್ತು. ಅದಕ್ಕಿನ್ನ ಇದು ಯಾವುದು ಬೇಡ ಅಂತ ಮರಣ ನೀಗಬೇಕನ್ನೋ ಉದ್ದೇಶದಿಂದ ಕಾಲನಿಗೆ ಅಂಜಿ. ಇವೆಲ್ಲ ಕಾಲನೇ ಅಲ್ಲ. ಯಾವ ಕಾಲ ಹುಲಿ ಕಾಲ ಅಂದ್ರೆ ಏನು? ಯಮನಪ್ಪ ಮಾವ ಗೊತ್ತ ನಿಮಗೆ? ಯಮನಪ್ಪ ಮಾವ ಅಂದ್ರ ಕೊನೆಗೆ ಬರ್ತಾನವ ಮೀಸಿ ಮಾವ ಹಗ್ಗ ತಗೊಂಡು. ಅವನಿಂದ ಕಡಕಾಗ್ಬೇಕಂತ ಇವ ಏನ್ ಮಾಡದ ಅಂತ ಕೇಳಿದ್ರೆ, ಭಕ್ತ ಅದಂತ. ಭಕ್ತ ದಾಳಿಗೆ ವಿಭೂತಿ ಹಚ್ಕೊಂಡು, ಕೆಂಪು ಟಯಲ್ ಹಾಕೊಂಡು, ಅಗದಿ ಶುಭ್ರ ಬಟ್ಟೆ ಹಾಕೊಂಡು, ಕಾವಿ ಹಾಕೊಂಡು, ಒಂದ್ ಹೆಡಿಗೆ ರುದ್ರಾಕ್ಷಿ ಹಾಕೊಂಡು ಅವ ಅಂದಂತ, ನೀ ಮ್ಯಾಗ ಬದಲ ಮಾಡಿದ್ರ ನಾ ಬಿಡ್ಬೇಕಲ್ಲ ಅಂದಂತ. ಅವ ಯಾರು? ಕಾಲಂಗಿ ಅಂಜಿ ಭಕ್ತನಾದೊಡೆ ಕರ್ಮ ತಿನ್ನದೆ ಮಾಂಬುದು. ಮೃತ್ಯುವಿನ ಬಾಯಿಗೆ ತುತ್ತಾದ ವೇಷ ಡಂಬಕರನ ಏನೆಂಬೆ ಗುಹೇಶ್ವರ. ಅಲ್ಲಮರು, ನೀನು ವೇಷ ಡಂಬಕನಾಗಿ ನಿನ್ನ ವೇಷವನ್ನು ಬದಲಾವಣೆ ಮಾಡ್ಕೊಂಡ್ರ ಆ ಮೃತ್ಯುವಿನಿಂದ ಕಡೆಕಾಗಕ್ ಬರ್ತದ, ಬಂದ ದುಃಖದಿಂದ ಕಡೆಕಾಗಕ್ ಬರ್ತದ. ಅನುಭವಿಸು. ಕಾಲನಿಂದ ಕಡೆಕಾಗಬೇಕಾದ್ರೆ ವೇಷ ಬದಲಾವಣೆ ಆಗಬೇಡ.
ಭಾಷೆ ಬದಲಾವಣೆ ಮಾಡಬೇಡ, ನಿನ್ನ ಭಾವ ಬದಲಾವಣೆ ಮಾಡ್ಕೋ, ಕಾಲ ದೂರ ಆಗ್ತಾನ. ಯಾವಾಗ ಕಾಲ ನಿನ್ನಿಂದ ದೂರ ಆಗುವುದು ಯಾವಾಗ ಅಂತ ಕೇಳಿದ್ರೆ ನಿನ್ನ ವೇಷ ಭಾಷೆಗಳನ್ನು ನೋಡೋದಿಲ್ಲ. ಕಾಲ ನಿನ್ನಿಂದ ದೂರ ಆಗ್ಬೇಕಂದ್ರೆ ಭಾವ ಬದಲಾವಣೆ ಆಗಬೇಕು. ಭಾವ ಬದಲಾವಣೆ ಆಗಬೇಕಂದ್ರೆ ನೀ ಈಗಿನಿಂದೆ ಪ್ರಾರಂಭ ಮಾಡು. ಹೊರಗಿನ ಸೇಫ್ಟಿ ಜಾಗ ಹುಡುಕ್ಯಾಡ್ಕೋಬೇಡ, ನಿನ್ನ ಒಳಗಿನ ಸೇಫ್ಟಿ ಜಾಗ ಹುಡುಕ್ಯಾಡ್ಕೋ. ಹೊರಗೆ ಎಷ್ಟು ಸೇಫ್ಟಿ ಜಾಗ ಹುಡುಕಾಡವ್ ನೀನು? ಅದಕ್ಕೆ ಒಂದು ಮಾತು ಬರ್ದಾರ ಅವರು, ವಜ್ರ ಪಂಜರದೊಳಗಿದ್ದರಾಗದು ಅಂತ. ವಜ್ರ ಅಂದ್ರೆ ಏನ್ ಗೊತ್ತೈತೆ ನಿಮಗೆ? ನಾವಂತರೂ ನೋಡಿಲ್ಲ. ಒರಿಜಿನಲ್ ಡೈಮಂಡ್ ಯಾರಿಗೆ ಸಿಕ್ಕೇ ಇಲ್ಲ ಇನ್ನೂ ತನ. ನಿಮ್ಗೇನು ಕೊಡ್ತಾರಲ್ಲ ಅವು ಡೂಪ್ಲಿಕೇಟ್ ಡೈಮಂಡ್ ಅನೇ, ಅವು ಒರಿಜಿನಲ್ ಡೈಮಂಡ್ ಅಲ್ಲ. ಒರಿಜಿನಲ್ ಡೈಮಂಡ್ ಅದೊಳಗೆ ಹೆಂಗ್ ಶಕ್ತಿ ಅದಂತ ಕೇಳಿದ್ರ, ಈಗ ನೋಡ್ರಿ, ಅದು ಏಕಮುಖದ ರುದ್ರಾಕ್ಷಿ ಅಂತ ಇರ್ತದ. ಅದು 1000 ಚೀಲ ಹಿಂಗ ರುದ್ರಾಕ್ಷಿ ಇಟ್ಟು 1000 ಚೀಲ ನೀವು ಧಾನ್ಯ ಮ್ಯಾಗ ಸುರುವಿದ್ರಿ ಅಂದ್ರ ಹೊತ್ತೊಂಡದ್ರಾಗೆ ಬಂದ್ ಮ್ಯಾಗ ಕೂತಿರ್ತದಂತ. ಏಕಮುಖದ ರುದ್ರಾಕ್ಷಿ ಇವು ಕೈಲಿ ಕೆತ್ತಿ ಮಾಡ್ಕೊಂಡ್ ಬಂದಿರ್ತಾವ ಇವು. ಇವು ಡೂಪ್ಲಿಕೇಟ್. ಇವು ಏಕಮುಖದ ರುದ್ರಾಕ್ಷಿ ಹಂಗೈತಿ ಅಂತ ಅಂತದಿತ್ತಂದ್ರ ಅದರಿಂದ ನಿನಗೇನೇನೋ ಎಲ್ಲ ಏನಂತ ಹೇಳ್ಕೊಂಡು ಬಂದಾರ. ಹಾಗೆ ಅದರ ಲಕ್ಷಣ ಏನು ಅಂತ ಕೇಳಿದ್ರೆ 1000 ಚೀಲ ಧಾನ್ಯಗಳನ್ನ ಮ್ಯಾಗ ಸುರುವಿದ್ರ ಅದರ ಮ್ಯಾಗ ಸುರುವಿದ್ರ ಅದು ಹೊತ್ತು ಹೊಂಡುದ್ರೊಳಗೆ ಬೆಳಗಾಗೋದ್ರೊಳಗೆ ಮ್ಯಾಗ ಬಂದು ಕುಂತಿರ್ತದಂತ ಏಕಮುಖಿ. ಮತ್ತಿದು ವಜ್ರದ್ದೇನಪ್ಪ ಲಕ್ಷಣ ಅಂತ ಕೇಳಿದ್ರೆ ಬೆಟ್ಟದ ತಲೆ ಮೇಲೆ ಹೋಗಿಟ್ರೆ ಬೆಟ್ಟ ಕರ್ಪೂರಕ್ಕೆ ಬೆಂಕಿ ಹಚ್ಚದಂಗ ಪುಡಿ 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 ಹಾಕದಂತ ನೋಡು. ಹೆಂಗಿರ್ಬೇಕು? ಮತ್ತ ನೀವು ನಿಮಗ್ ಕೊಟ್ಟಿರ್ತಾರಲ್ಲ ಒಯ್ದಿಡ್ರಿ ಹಾಕತ್ತೇನು? ಇಲ್ಲ ನಾವು ನೋಡಿಲ್ಲ, ನೀವು ನೋಡಿಲ್ಲ. ಅದಕ್ಕೊಂದು ಉದಾಹರಣೆ ಏನು ಅಂತ ಕೇಳಿದ್ರೆ ಈ ಗ್ಲಾಸ್ ಕಟ್ ಮಾಡ್ತಾರಲ್ಲ, ಹೌದಿಲ್ರಿ? ಗ್ಲಾಸ್ ಕಟ್ ಮಾಡ್ತಾರಲ್ಲ, ಆ ಗ್ಲಾಸ್ ಕಟ್ ಮಾಡ್ತಕ್ಕಂತ ಸಾಧನದ ಬಾಯಿಗೆ ವಜ್ರದ ನೀರು ಕೂಡಿಸ್ಯಾರಂತ. ಅದಕ್ಕ ನೋಡ್ರಿ, ವಜ್ರದ ನೀರು ಹತ್ತಿದ್ರನೇ ಅದು ಕಾಜಿನ ಗ್ಲಾಸ್ ಕಟ್ ಮಾಡ್ತದ. ವಜ್ರ ಹೆಂಗಿರ್ಬೋದು? ಅದಕ್ಕೆ ಬಸವಣ್ಣವ್ರ ಅಂತಾರ, ಯಾಕಂದ್ರ ವಜ್ರಕ್ಕೆ ಗೊರ್ಲೆ ಹತ್ತಂಗಿಲ್ಲ. ವಜ್ರಕ್ಕ ಯಾವ ಗಾಳಿದು ಮಳೆದು ಸಿಡ್ಲಿಂದು ಭಯ ಇಲ್ಲ. ಅಂತ ವಜ್ರದ ಮನೆಯನ್ನ ಕಟ್ಕೊಂಡು ನೀ ಒಳಗಿದ್ರು ಬಿಡುದಿಲ್ಲೋ, ಅಲ್ಲೇ ಬರ್ತದ ಒಳಗ. ವಜ್ರ ಪಂಜರದೊಳಗಿದ್ದರಾಗದು. ಇನ್ನೊಂದು ಕಡೆ ಬಹಳ ಚಂದ ಬರೆದ್ರು ಬಸವಣ್ಣವರು, ಅಂಜರ ಬಲ್ಲಿತ್ತೆಂದು ಅಂಜದೆ ಓದುವ ಗಿಳಿ, ಮಾಯಾ ಮಂಜರ ಬಂದು ನಿನ್ನೆಳೆದೊಯ್ಯುವಾಗ ನಿನ್ನ ಹಂಜರ ಕಾಯುವುದೇ ಕೂಡಲ ಸಂಗಮ ದೇವನಲ್ಲದೆ. ಆ ಗಿಳಿ ಇರ್ತದಲ್ಲ, ಗಿಳಿ ಹಾಕಿರ್ತಾರೆ ಎದ್ರಾಗಂತ ಕೇಳಿದ್ರೆ ಪಂಜರದೊಳಗೆ ಹಾಕಿರ್ತಾರ. ಆ ಪಂಜರ ಭಾರಿ ಸ್ಟ್ರಾಂಗ್ ಇರ್ತದಲ್ಲ, ಹೌದಿಲ್ರಿ? ಭಾರಿ ಸ್ಟ್ರಾಂಗ್ ಇರ್ತದ ಪಂಜರ. ಪಂಜರದ ಒಳಗಿರ್ತಾರ, ಅದಕ್ಕೆ ಬಾಗಿಲು ಹಾಕಿರ್ತಾರ, ಅದಕ್ಕೆ ಹಣ್ಣು ಇಟ್ಟಿರ್ತಾರ, ಹಾಲು ಇಟ್ಟಿರ್ತಾರ, ಬಂಗಾರ ಬಟ್ಟಲ್ದಾಗ ಇಟ್ಟಿರ್ತಾರ. ಅದು ಅಂತಿರ್ತದ ಗಿಳಿ. ಎಂತ ಬಂದೋಬಸ್ತರಾಗದೀನಿ, ಎಷ್ಟು ಗಟ್ಟಿ ಪಂಜರದೊಳಗದೀನಿ, ನನಗೇನು ಮಾಡ್ತದ ಬೆಕ್ಕ ಅಂತಿರ್ತದದು. ಯಾವ್ದು ಗಿಳಿ? ಓ ಬೆಕ್ಕ ನನಗೇನು ಮಾಡ್ತದ ಅಂತ ಅದು ಅನ್ನೋದ್ರಾಗೇನೆ ಬೆಕ್ಕ ಬಂದ ಅದಕ್ಕ ಪಂಜಿ ಹೊಡಿದ್ರಾಗೇನೆ ಒಳಗೆ ಸಾಯ್ತದ. ಅದು ಗಿಳಿ ಬಾಳ ಡೇಂಜರ. ಬೆಕ್ಕ ಹಿಡಿಯುದಲ್ಲ, ಅದನ್ನ ಬಡದ್ರೇನೆ ಪಂಜಿಲಿ ಹಿಂಗ್ ಬಡದ್ರೆ ಸಾಯ್ತದ ಅಂತ ಗಿಳಿ. ಅಷ್ಟು ಸೂಕ್ಷ್ಮದು. ನಿಮ್ಗೆ ಹೇಳ್ತೀನಿ, ಕಾಳಿಂಗ ಭೂಪಾಲನಿಗೆ ಹುಲಿಯಿಂದ ಸಾವದಂತ ಜ್ಯೋತಿಷ್ ಹೇಳಿದ್ರಂತ. ಎಷ್ಟು ಇಂತಿಷ್ಟು ವರ್ಷದೊಳಗೆ ಅವನು ಹುಲಿಯಿಂದ ಸಾವದ ಅಂತ ಹೇಳಿದಾಗ ಆ ಕಾಳಿಂಗ ಭೂಪಾಲನ ತಂದೆ ಏನ್ ಮಾಡಿದ ಅಂತ ಕೇಳಿದ್ರ, ಅವನ ವಯಸ್ಸು ಮುಗಿಯುತ್ತನೂ ಅರಮನೆಯೊಳಗೆ ಬಂಧಿ ಕಾಣಿಯೊಳಗೆ ಇಟ್ಟಿದ್ದ. ಅವನು ಎಲ್ಲಿ ಹೊರಗೆ ಹೋಗಬಾರದು, ಹುಲಿಯಿಂದ ಅವನಿಗೆ ಸಾವು ಬರಬಾರದು. ನಾನೇ ಅವನು ಹೊರಗೆ ಬಿಡ್ಲಿಲ್ಲ ಅಂದ್ರ ಹುಲಿ ಹೆಂಗ್ ಬರ್ತದ ನೋಡ್ತೀನಿ ನಾ. ಅಡಿಯ ಹುಲಿಯಲ್ಲಿ ಮನೆಯಾಗಿರ್ತಾವನ ಏನ್ ಪೇಕನಾಗಿರ್ತಾವ? ಎಲ್ಲಿರ್ತಾವ್ರಿ ಹುಲಿ? ಚಾದಂಗಡ್ಯಾಗ ಅರಣ್ಯದೊಳಗಿರ್ತಾವಿಲ್ಲ ಹುಲಿ. ಮತ್ತ ಅರಣ್ಯದೊಳಗೆ ಹುಲಿ ಎಂದಿವ ಸಾವಾಗ್ಬೇಕಾದ್ರೆ ನಾ ಅರಣ್ಯಕ್ಕೆ ಬಿಟ್ಟರಲ್ಲ ನನ್ನ ಮಗನ ಸಾವಾಗೋದು ಬಿಡುದಿಲ್ಲ. ಒಳಗಿಟ್ಟವ ಅವನ ಅತಿ ಭದ್ರವಾದಂತ ಸ್ಥಾನದಲ್ಲಿಟ್ಟು ರೋಮ ರೋಮಕ್ಕೊಬ್ಬೊಬ್ಬರು ದಾಸರನ್ನಿಟ್ಟು ಇವನು ಎಲ್ಲಿ ಹೊರಗೆ ಹೋಲಾರ್ದಂಗ ನೋಡ್ಕೊಂಡಂತ ಮುಂದೆ ಇನ್ನೇನು ನಾಳೆಗೆ ಅದು ಹುಲಿದು ಇವಾಗ ಬಾಧೆ ಆಗುದು ಇನ್ನು ಒಂದೇ ದಿವಸ ಇತ್ತು ಮುಗಿತಿತ್ತಂತ. ಅವಾಗ ಒಬ್ಬ ಅವನ ಫ್ರೆಂಡ್ ಬಂದಂತ ಅತಿ ದೂರದಿಂದ
ಅವನ ಆತ್ಮೀಯ ಸ್ನೇಹಿತ ಬಂದ, ಬಂದನ ಇವತ್ತು ಭೇಟಿ ಆಗ್ತೀನಿ ಯುವರಾಜನಿಗೆ ಅಂದಾಗ ಮತ್ತ ಅವನ ದೋಸ್ತ ಅದಾನಂತ ಬಿಟ್ಟನಂತ. ಒಳಗೆ ಬಿಟ್ಟುಗಳೇ ಹೋಗಿ ಏನ್ ಮಾಡ್ದ ಅಂತ ಕೇಳಿದ್ರ, ದೋಸ್ತ ನಿನಗೊಂದು ನಾ ಸುಂದರವಾದಂತ ಫೋಟೋ ತೋರ್ಸಕ್ ತಂದೀನಿ ಅಂದಂತ. ಅದು ಎದ್ರ ಫೋಟೋ ಅಂತ ಕೇಳಿದ್ರೆ ಹುಲಿ ಫೋಟೋ ಇತ್ತತ್ತ. ಅವನು ಮುಂದೆ ಹಿಡಿಯೋಣ ಹುಲಿ ಚಿತ್ರ ನೋಡಿ ಸತ್ತಾವ. ಇನ್ನೊಂದ್ ದಿನ ಅದ್ರ ದಾಟ್ ಹೊಕ್ಕಿತ್ತು. ಏನು ಉಳ್ಯಾವದೀನಿ, ವಜ್ರ ಪಂಜರದಲ್ಲಿದ್ದರಾಗದು ತಪ್ಪದೆಲವೋ ಲಲಾಟ ಲಿಖಿತ. ಹುಲಿಯಿಂದ ಮರಣವೆನ್ನಲು ಹುಲಿ ಚಿತ್ರ ನೋಡಿ ಕಾಳಿಂಗ ಭೂಪಾಲ ಸತ್ತನೆನಲು. ಏನ್ ನಿಗಮದೀನಿ, ಅದಕ್ಕೆ ಹಿಂತಿಂತವ್ರ ಪಾಡ್ ಹಿಂಗಾಗ್ಯದ ಅಂತಂದ್ರೆ ನೀ ಏನ್ ಮಾಡು ಅಂತ ಕೇಳಿದ್ರ ಸುಮ್ಮನೆ ಗಾಬ್ರ್ಯಾಗ ಬೇಡ, ಎದಿ ಒಡಿ ಬೇಡ ಅಂತ ಹೇಳ್ತಾರ ಅವರು. ಈಗ ನೋಡ್ರಿ, ಹಂಜರ ಬಲ್ಲಿತ್ತೆಂದು ಆ ಗಿಳಿ ಎಷ್ಟು ನಾ ಶೆಫ್ಟಿ ಸ್ಥಾನದಲ್ಲಿದ್ದೀನಿ ಅಂತ ಇರ್ತದ. ಯಾವಾಗ ಬೆಕ್ಕು ಬರ್ತದ ಗೊತ್ತಿಲ್ಲ, ಬೆಕ್ಕು ಬಂದದನ್ನ ಕುತ್ತಿಗೆ ಹಿಡಿದಲ್ಲ, ಅದ್ರ ಪಂಜರ ಹತ್ರ ಬಂದ್ರೆ ಸಾಯ್ತದದು. ಹೌದಲ್ರಿ? ಆನಿಗೆ ಕನಸು ಬಿದ್ರೆ ಸಾಯ್ತದಂತ. ಯಾರು ನಿಮ್ರ? ಆನಿಗೆ ಕನಸು ಬಿದ್ರೆ ಸಾಯ್ತದತ್ರಿ. ಎದುರುದು ಅಂತ ಕೇಳಿದ್ರೆ ಸಿಂಹದ ಕನಸು ಬಿದ್ರೆ ಸಾಯ್ತದತ್ತ ಆನಿ. ಎಂತ ಆನ್ರಿ, ಎಂತ ಬಲಿಷ್ಠ ಆನೆ ಅದು. ಅಂತ ಆನ್ ಇವತ್ತ ಅದಕ್ಕೆ ಅದನ್ನ ಮಾತು ಬರ್ದಾರ ಸಿಂಹ ಸ್ವಪ್ನ ಅಂತ. ಹೌದಲ್ರಿ? ಸಿಂಹ ಸ್ವಪ್ನ ಅಂದ್ರೆ ಏನು? ಸಿಂಹ ಹೋಗಿ ಆನಿ ಮಸ್ತಕದ ಮ್ಯಾಲ ತನ್ನ ಉಗುರುಗಳಿಂದ ಹಿಂಗ ಹೊಡಿದಲ್ಲ, ಅದ್ರ ಕನಸೇ ಬಿದ್ದರೆ ಕನಸಿನಾಗ ಸಿಂಹ ಬಂದ್ರ ಆನಿ ಸಾಯ್ತದಂತ. ಮತ್ತ ಏನು ಉಳಿಸ್ಕೊಳಮದೀನಿ? ಎಲ್ಲಿ ಕಡೆಕಾಗವದಿ? ಯಾಕಂದ್ರ ಇದು ಕಾಲ ಏನ್ ಮಾಡ್ಯಾನಂತ ಕೇಳಿದ್ರೆ ಅವ ಬಂದು ಪ್ರತಿಯೊಬ್ಬರಿಗೆ ಶಿಕ್ಷೆ ಕೊಡಂಗಿಲ್ಲಂತ. ಅವ ಯಮಧರ್ಮ. ಅವ ಯಮನು ಅಂದಾರ, ಮುಂದೆ ಧರ್ಮನು ಅಂದಾರ ಅವಾಗ, ಮತ್ತ ರಾಜನು ಅಂದಾರ. ಅವ ಯಮಧರ್ಮ ರಾಜ ನೋಡ್ರಿ. ಯಾಕಂದ್ರ ಅಷ್ಟು ಕರೆಕ್ಟೇ ಅದಾನವ. ಎಷ್ಟು ಕರೆಕ್ಟ್ ಕೆಲಸ ಮಾಡ್ತಾನ ನೋಡ್ರಿ. 1 ಗಂಟೆ 1 ನಿಮಿಷ 1 ಕ್ಷಣ ಸಹಿತ ಹೆಚ್ಚು ಕಡಿಮೆ ಮಾಡಂಗಿಲ್ಲ. ಯಾರ್ಯಾರು ರಿಪೋರ್ಟ್ ಎಲ್ಲೆಲ್ಲಿ ಅದಾವ ಗೊತ್ತ ಮುಗಿತಾ ಅದನ್ನ ಕೇಸ್ ಹ್ಯಾಂಗೆ ಡಾಕ್ಟರ್ ಡಿಸ್ಚಾರ್ಜ್ ಮಾಡಂತಾರಲ್ಲ. ಡಾಕ್ಟರ್ ಒಂದು ಪೇಷಂಟ್ ಅದು ಮುಗಿತಾ ಡಿಸ್ಚಾರ್ಜ್ ಮಾಡಿ, ಇಂಥ ಪೇಷಂಟ್ ಎಲ್ಲ ಅವನ ಕಡೆ ಇರ್ತದ ನೋಡು. ಇವನು ಎತ್ತದ ನೋಡು ಪೇಷಂಟ್. ನಮ್ಮ ಭಾರತದೊಳಗೇನೆ 120-30 ಕೋಟಿ ಪೇಷಂಟ್ ಅವನ ಕಡೆ ಅದು ಲಿಸ್ಟ್. ಯಾರ್ದ? ನಿಮ್ ಕಡೆ ಎಷ್ಟಿದ್ದೀವಿ? ಇವ್ರು ಎಲ್ಲರೂ ಲಿಸ್ಟ್ ಕಾಲನ ಕಡೆ, ಯಮದಮನ ಕಡೆ ಅದ. ಯಾರಿಗೆ ಯಾವ ಟೈಮಕ್ಕೆ ಏನೇನ್ ಆಗ್ಬೇಕು ಅನ್ನೋದು ಅಲ್ಲೇ ಕುಂತೆ ಸಿಸ್ಟಮ್ ಮಾಡ್ತಾನಂತವ. ಯಾರು ಹಿಂದೂ ಬರುದಿಲ್ಲ, ಯಾರಿಗೂ ಅವ ತಾನು ಸ್ವಂತ ಶಿಕ್ಷೆ ಕೊಡುದಿಲ್ಲ. ಏನ್ರಿ ಅಂತ ಕೇಳಿದ್ರೆ ಅವರು ಮಾಡಿದ ಕರ್ಮ ಅವ್ರಿಗೇನೆ ಶಿಕ್ಷೆ ಕೊಡ್ಲಿ ಅಂತ ಅವ್ರ ಬೆನ್ನಿಗೆ ಅದನ್ನೇ ಹಚ್ಚಿಬಿಟ್ಟಾನಂತವ. ಈಗ ಒಬ್ಬ ಹ್ಯಾಂಗ ಫ್ಯಾಕ್ಟ್ರಿ ಮಾಲಕ್ ಒಬ್ಬರಿಂದ ಒಬ್ಬರನ್ನ ಹಚ್ಚಿರ್ತಾನ ನೋಡು. ನೋಡ್ರಿ ಏನೋ ಒಂದು ಫ್ಯಾಕ್ಟ್ರಿ ಮಾಲಕ್ರಿ ನೀವು. ಮತ್ ಫ್ಯಾಕ್ಟ್ರಿ ಕರೆಕ್ಟ್ ನಡೆದಿಲ್ಲ. ಯಾಕೆ ನಡೆದ? ಈಗ ಆ ಕ್ಲಾರ್ಕಿಗೆ ಅವನ ಮ್ಯಾಗಿನ ಸಾಹೇಬಂದು ಭಯ ಅದ. ಆ ಮ್ಯಾಗಿನ ಸಾಹೇಬನ ಭಯಗಿ ಅವನ್ GM ಭಯ ಅದ. ಆ GMಗ DM ಭಯ ಅದ. DMಗ ಹಿಂಗೆಲ್ಲ ಭಯ ಹೋಗಿ ಮಾಲೀಕನ ಭಯದಿಂದ ಅಷ್ಟು ಕರೆಕ್ಟ್ ನಡೆದದ. ಹಂಗ ಒಬ್ಬೊಬ್ರು ಅವ್ರ ಹಿಂದೆ ಹೆಂಗ ಅದನ್ನ ನೋಡ್ಲಿಕ್ಕೆ ಅವ ಇಟ್ಟಾನೋ ಹಾಗೆ ಯಮ ಏನ್ ಮಾಡ್ಯಾನಂದ್ರೆ ಅವ್ರವ್ರ ಕರ್ಮನೇ ಅವ್ರಿಗೆ ಬೆನ್ನಿಗೆ ಹಚ್ಚಿ ನೀನೇ ಅವ್ರಿಗೆ ಏನ್ ಮಾಡು ಅಂದ್ರೆ ಶಿಕ್ಷೆ ಕೊಡುವಂತ ಇಟ್ಟು ಬಿಟ್ಟನಂತ. ಅದಕ್ಕ ಇವರು ಅಂತಿಂತ ಸೇಫ್ಟಿ ಜಾಗದೊಳಗಿದ್ದವ್ರದೇ ಪರಿಸ್ಥಿತಿ ಹಿಂಗಾಗ್ಯದ. ಕಾಳಿಂಗ ಭೂಪಾಲ ಪರೀಕ್ಷಿತ ರಾಜ ಮತ್ತಿನ ಎಂತಿಂತವರು ನಿನ್ನ ಪಾಡೇನೋ ಮಾರಾಯ. ನೀವ ಬರೇ ಒಂದು ಸಟ್ಟ 10-20 ಮನಿ ಕಟ್ಟಿ ಮನಿ ಮುಂದೊಂದು ಕಂಪೌಂಡ್ ಹಾಕೊಂಡು ಮ್ಯಾಗ ಗ್ಲಾಸ್ ಚುಚ್ಕೊಂಡ್ ಕೂತಾನ. ಅವದ್ದಾಗ ಅವರು ನೋಡಿಲ್ಲ ಕಂಪೌಂಡ್ ಮೇಲೆ ಏನ್ ಹಾಕ್ಯಾರ, ಅವ್ರು ಶಿಷ್ಯ ಆಗೋದು ಗ್ಲಾಸ್ ಹಾಕೊಂಡ್ ಕೂತಾನ. ಸಿಮೆಂಟ್ನ್ಯಾಗ ಅವ್ ಗ್ಲಾಸ್ ಚುಚ್ಮ್ಯಾನ. ಚುಚ್ಚ ಆರಾಮದಿನ ಯಮ ನೀನ್ ಗ್ಲಾಸ್ನಾಗ ಹಾಕಿ ಬರ್ತಾನ ಅಂದೇನ? ಏನ್ ನಿನ್ನ ಗ್ಲಾಸಿನ ಚೂರು ಅಂಜು ಓಡಿ ಹೋಗ್ತಾನವ. ಯಾಕ್ರಪ್ಪ? ಇಲ್ರಿ ಕಂಪೌಂಡ್ ಮುಂದೆ ಅವ್ರು ನಾಯಿ ಕಟ್ಟ್ಯಾನ, ಆ ಕಂಪೌಂಡ್ ಸುತ್ತ ಗ್ಲಾಸ್ ಜೋಡ್ಸ್ಯಾನ, ಕರೆಂಟ್ ಕೊಟ್ಟ. ಕರೆಂಟ್ ಕೊಡ್ರಿ ನೀವು ಬ್ಯಾಡ ಅನ್ನೋದು. ಕೊಟ್ಟ ನೆನಪಾರ್ಲಾರ್ಕ ನೀವೇ ಹಿಡಿದು ಸತ್ರೆ ಯಾರೋ ಬರಬಾರ್ದ ತಪ್ಪ ಕರೆಂಟ್ ಹಾಕಿದ್ನಂತ ಹೊಲಕ್ಕ. ಬೆಳಗ್ಗೆ ನೀರ್ ಎಬ್ಸಕ್ ಹೋಗಾಗ ನೆನಪಿಲ್ಲ, ಹೋಗಿ ತಾನೇ ಚಿಕ್ಕ ಬಿದ್ದಿತ್ತ. ಹ್ಯಾಂಗ್ರಿ
ನಿನ್ನ ಕರೆಂಟ್ ಜೋಡಿಸಿದ್ರಿ ಯಮ ಅಂಜುದಿಲ್ಲ, ನಿನ್ನ ಕುಂಬಿ ಮೇಲ ಗ್ಲಾಸ್ ಜೋಡಿಸಿದ್ರು ಅಂಜುದಿಲ್ಲ, ನಾಯಿ ಕಟ್ಟಿದ್ರು ಅಂಜುದಿಲ್ಲ. ಅವ ಬರು ಜಾಗ ಬೇರೆ ಅದ, ಅವ ಬರು ಜಾಗ ಬೇರೆ ಅಲ್ಲ, ಬಂದಿಲ್ಲ ಅಲ್ಲ, ಅಲ್ಲೇ ಅದಾನ. ನಿತ್ಯ ಸನ್ನಿಹಿತೋ ಮೃತ್ಯು. ಹೆಂಗದಾನ ಸ್ವಲ್ಪ ಗಮನ ಕೊಡ್ರಿ. ನೀವು ಸಾವಿಗೆ ಹೆದರ್ಬೇಡ್ರಿ, ಬಡತನಕ್ಕೂ ಹೆದರ್ಬೇಡ್ರಿ. ನಿಮ್ಮ ಜೀವನದೊಳಗೆ ಹೆದರು ಇವೆರಡೇ ಭಯಾನಕ ಭೀಕರವಾದಂಥವುಗಳು. ಅವಕ್ಕೆ ಎರಡಕ್ಕೂ ಯಾಕೆ ಹೆದರ್ಬೇಡ್ರಿ ಅಂತಾರ ಅವ್ರು ಅಂತ ಕೇಳಿದ್ರ ಸ್ವಲ್ಪ ಕೇಳ್ರಿ ನೀವು. ತಿಷ್ಟಂತಂಚಾನು ತಿಷ್ಟತಿ, ಧಾವತಂಚಾನು ಧಾವತಿ, ಶಯಾನಂಚಾನು ಶಯತಿ, ಪೂರ್ವಕೃತಂ ಕರ್ಮ. ಗಟ್ಟಿ ಮಾಡ್ಕೊಂಡ್ಬಿಡ್ರಿ ಅದು. ಈಗ ನಿಮ್ಮ ಶರೀರದ ನೆರಳೋದಿಲ್ಲ, ಈಗಲ್ಲ. ಈ ಬಿಸಿಲಾಗ ನೀವು ಹೋದ್ರೆ ನಿಮ್ಮ ಶರೀರ ನೆರಳು ಇರ್ತದಿಲ್ಲ. ನೋಡ್ಕೊಂಡ್ರೆ ಇಲ್ಲ, ಏನು ಬರೀ ಮಂದಿದೆ ನೋಡ್ಕೊತ ಉಂಟ್ರಿ, ನಿಮ್ದಿಟ್ಟು ನೋಡ್ಕೊಳ್ರಿ. ನಾವು ಜೀವನದಾಗ ಬರೀ ಮಂದಿದೆ ನೋಡೋದಾಯ್ತು, ನಾವು ಅಲ್ಲೇ ಬಿಟ್ಟು. ನೀವು ಮಧ್ಯಾಹ್ನ ಬಿಸಿಲೊಳಗೆ ಹೋದ್ರೆ ಅಂದ್ರೆ ನಿಮ್ಮ ಶರೀರ ನೆರಳು ಬಿದ್ದಿರ್ತದಿಲ್ಲ. ಆ ಶರೀರ ನೆರಳ ಯಾರ ಜೊತೆ ಇರ್ತದ? ಆ ಶರೀರದ ಜೊತೆನೆ ಇರ್ತದೆ, ಹೌದಲ್ಲ? ಮತ್ತೊಬ್ಬನ ಅವ್ರು ಕೂಡ ಹೋಗ್ತೇನ? ಈಗ ನೀನ್ ನಿಂತಾಗ ಇಲ್ಲಿ ನಿನ್ನ ಎಲ್ಲ ಮತ್ತೊಬ್ಬ ಬರ್ರ ಅವ್ನ ಬೆನ್ ಹತ್ತತಿ, ಹತ್ತುದಿಲ್ಲ, ನಿನ್ನ ಶರೀರ ಬೆನ್ ಹತ್ತದದು. ನೀ ಕುಂತಿ ಅಂತ ಇಟ್ಕೋ, ಏನ್ ಮಾಡ್ತದ? ಕುಂದಿರ್ತದ. ನೀ ಎದ್ ನಿಂತಿ, ಎದ್ ನಿಂದಿರ್ತದ. ಓಡಿ ಹೊಂಟಿ, ಓಡ್ತಾನು. ಮಲ್ಕೊಂಡಿ, ಮಲ್ಕೋತ. ನೋಡ್, ಹೌದಿಲ್ಲ? ಹೇಗೆ ನಿನ್ನ ಶರೀರದ ನೆರಳು ನೀ ಕುಂತಾಗ ಕೂಡ್ತದ, ನಿಂತಾಗ ನಿಲ್ತದ, ಓಡಿ ಹೋದ್ರೆ ಹೋಗ್ತದ, ಮಲ್ಕೊಂಡ್ರೆ ನಿನ್ ಜೊತೆ ಮಲ್ಕೊಂತದೋ, ಹಾಗೆ ಪೂರ್ವ ಕೃತಂ ಕರ್ಮ, ನೀನು ಮಾಡಿದಂತ ನಿನ್ನ ಕರ್ಮ, ನಿನ್ನ ಶರೀರ ಅಂದ್ರೆ ಇದು ಅಲ್ಲ, ಒಳಗಿರ್ತಕ್ಕಂಥ ಸೂಕ್ಷ್ಮ ಶರೀರದ ಜೊತೆ ಸದಾವ ಕಾಲ ಈ ಸ್ಥೂಲ ಶರೀರದ ನೆರಳಿದ್ದಂಗ ನಿನ್ನ ಜೊತೆಗಿರ್ತದಂಥದ್ದು. ಅದೇ ನಿನಗೆ ಶಿಕ್ಷೆ ಕೊಡೋದು, ಅದೇ ನಿನಗೆ ರಕ್ಷೆ ನೀಡುವುದು. ಎರಡೂ ಶಿಕ್ಷೆಗೂ ರಕ್ಷೆಗೂ ಕಾರಣವಾದದ್ದು ಯಾವುದಂದ್ರೆ ನೀ ಮಾಡಿದ ಕರ್ಮ. ಅದಕ್ಕೆ ನಿನ್ನ ಡೈರಿ ಚಂದಗೆ ಬರಬೇಕು ಅಂದ್ರು. ನೀ ಎಲ್ಲಿ ಹೋದ್ರೂ ತಪ್ಪಿಸ್ಕೊಳಕ್ ಬರುವುದಿಲ್ಲ, ಗಟ್ಟಿಯಾಗಿ ನಿಲ್ಲು. ಏನನ್ಬೇಕು? ಏನೋ ಪೂರ್ವದಲ್ಲಿ ಮಾಡಿದ್ದು ಇವತ್ತಿನ ದಿವಸ ಈ ಫಲ ಕೊಡಕ್ ಬಂದದ. ಪೂರ್ವ ಕೃತಂ ಕರ್ಮ ಪುತ್ರ ರೂಪೇಣ ಬಾಧ್ಯತೆ, ಭಾರ್ಯ ರೂಪೇಣ ಬಾಧ್ಯತೆ, ಗೃಹ ರೂಪೇಣ ಬಾಧ್ಯತೆ, ಕ್ಷೇತ್ರ ರೂಪೇಣ ಬಾಧ್ಯತೆ. ನೀವು ತಿಳ್ಕೊಳ್ರಿ, ಪಶು ರೂಪೇಣ ಬಾಧ್ಯತೆ. ಇವತ್ತ ನಿಮ್ ಮನೆಗೆ ಒಂದು ದನ ಆಗಿ ಬಂದು ನಿಮಗೆ ದುಃಖ ಕೊಡ್ತದ. ಏನ್ರಿ? ಈಗ ನೋಡ್ರಿ, ಒಂದು ಎಮ್ಮೆ ಚಲೋ ಇರ್ತದ, ಅವ್ರ ಮನ್ಯಾಗ 5 ಲೀಟರ್ ಹಾಲು ಹಿಂಡ್ತದ. ಇವನು ಮನೆಗೆ ಬಂತಂದ್ರೆ ರಕ್ತ ಹಿಂಡ್ತದ. ಯಾಕ? ಅಲ್ಲಿ ಹಾಲು ಹಿಂಡಿದ ಎಮ್ಮೆ ನಿನ್ನ ಮನೆಗೆ ಯಾಕೆ ಬಂದು ರಕ್ತ ಹಿಂಡ್ತದ ರೀ? ಅದರದಲ್ಲದು ನೀ ಪೂರ ಮಾಡಿದ ಕರ್ಮ ನಿನಗೆ ಎಮ್ಮಿ ರೂಪದಲ್ಲಿ ಬಂದು ನಿನಗೆ ರಕ್ತ ಹಿಂಡಕತ್ತದ. ನೀ ಪೂರ್ವದಲ್ಲಿ ಮಾಡಿದ ಕರ್ಮ ಇವತ್ತು ನಿನಗೆ ಕೆಟ್ಟ ಮಗ ಆಗಿ ಹುಟ್ಟಿ, ವೀರಪ್ಪನಂತ ಮಗ ಆಗಿ ಹುಟ್ಟಿ ಇವತ್ತು ನಿನಗೆ ದುಃಖ ಕೊಳ್ಳಕತ್ತೇನ. ಅವ ಯಾರು ಅಲ್ಲಮ್ಮ, ನೀ ಮಾಡಿದ ಕರ್ಮದು. ಮಗನ ರೂಪದಿಂದ ಬಂದದ, ಹೆಂಡತಿ ರೂಪದಿಂದ ಬಂದದ. ಹೆಂಡತಿಗೆ ಗಂಡನ ರೂಪದಿಂದ ಬಂದದ್ದು ಪೂರ್ವ ಕೃತಂ ಕರ್ಮ, ಬೇರೆ ಏನೋ ಅಲ್ಲದು. ಅದರಿಂದ ನಿನಗೆ ಬಿಡುಗಡೆ ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಟೋಟಲಿ ಒಂದು ಮಾತು ಹೇಳಿದ್ರು ನಿಜಗೊಂಡ್ರು, ಎಡರಡಿಸಿದ ವೇಳೆಯೋ ಧೈರ್ಯವಾನು. ನೋಡ್ರಿ, ಎಡರು ಜೀವನದೊಳಗೆ ಹಿಂಗೆ ಬರ್ತದ ಹೇಳಕ್ ಬರ್ತದೇನ್ರಿ? ಇವತ್ತು ನಾವು ಏರದೇವಂದ್ರ ಮುಂದೆ ಡೌನಲ್ ಅದ ತಿಳ್ಕೋಬೇಕು, ಡೌನಲ್ ಹೋದೇವಂದ್ರ ಮುಂದೆ ಅಪ್ ಅದ ತಿಳ್ಕೋಬೇಕು. ಜೀವನ ಅಂದ್ರೆ ಅಪ್ ಅಂಡ್ ಡೌನ್. ಏನ್ರಿ? ಲೈಫ್ ಈಸ್ ಅಪ್ ಅಂಡ್ ಡೌನ್. ನೀವು ಅಪ್ಪಿರ್ಬೇಕನ್ನೋರು ನೀವು. ನಮಗ ಅಪ್ಪಿದ್ರು ಕೊಡ್ರಿ ಅಂತ ಹೋದ್ರಿ, ಯಾರು ಕೊಡ್ಬೇಕು ನಿನಗ? ಅಪ್ ಬೇಡದಂದ್ರೆ ಡೌನ್ ಅದ ತಿಳ್ಕೊಬೇಕ ನೀ. ಇದೇ ಹುಚ್ಚುತ್ತಾನ. ಲೈಫ್ ಹೆಂಗದಂದ್ರೆ ಅಪ್ ಅಂಡ್ ಡೌನ್ ಅದ, ಮ್ಯಾಲ ಕೆಳಗ, ಮ್ಯಾಲ ಕೆಳಗ. ಈ ಜಾತ್ರೆ ತೊಟ್ಟಲ್ದಾಗ ಕೂತೀರೇನೆ? ನೋಡಿ ಹೋಗೋಣ ಎಲ್ಲ. ದೊಡ್ಡ ತೊಟ್ಲು ಇರ್ತಾವ ನೋಡ್ರಿ, ದೊಡ್ಡ ತೊಟ್ಲಿದ್ದಾಗ ಆ ಮ್ಯಾಗ ತೊಟ್ಲು ಹೋಗಿರ್ತದೊಂದು, ಇವ ಕೆಳಗ್ ಕೂತ ಎಟ್ಟು ಮ್ಯಾಗ ಹೋಗ್ಯಾನ. ಅವ್ನ ಮ್ಯಾಗ ಕೂತ ಕದ ನೋಡಿ ಎಲ್ಲಿ ಅದು ಕೆಳಗ ಹಿಂಗ ಕಣ್ಣು ಮುಚ್ಚಿ ತೆರೆದಾಗ ಮ್ಯಾಗಿನ ತೊಟ್ಲ ಕೆಳಗ, ಕೆಳಗಿನ ತೊಟ್ಲು ಮ್ಯಾಗ. ಹಂಗ ಲೈಫ್ ತೊಟ್ಲು ತಿರುಗ್ತದ ಚಕ್ರಾಕಾರ. ಕೆಳಗ ಹೋಗ್ತದ, ಮ್ಯಾಗ ಬರ್ತದ. ಇದ್ದಲ್ಲಿ ಇರುವುದು ಅಲ್ಲಿದು. ಪರಿವರ್ತಿನಿ ಸಂಸಾರಿ ಮೃತಕ್ಕೋ ವಾನ ಜಾಯತೆ.
ಪರಿವರ್ತನ ರೂಪವಾದ ಈ ಪ್ರಪಂಚದಲ್ಲಿ ಸಾಯದವರು ಯಾರು ಹುಟ್ಟ್ಯಾರ್ರಿ? ಸತ್ತವ್ರು ಯಾರು ಹುಟ್ಟಂಗಿಲ್ರಿ. ಅದು ಸುದ್ದಿ ನಿಮಗೆ ಕಿರಿಕಿರಿ. ಅದು ಸತ್ತವ್ರು ಹೆಂಗ್ ಹುಡ್ತಾರ ಅದನ್ನ ಬ್ಯಾಡ ನಿಮಗೆ. ಸಾಯಲಾರ್ದವ್ರ ಯಾರು ಹುಟ್ಟ್ಯಾರ ಹೇಳ್ರಿ ಮೊದಲು. ಯಾಕಂತ ಕೇಳಿದ್ರೆ ಸಂಸಾರನೇ ಪರಿವರ್ತನ ಅದಿದು. ಇದ್ದಕ್ಕಿದ್ದಂಗೆ ಯಾವ್ದು ಇರಂಗಿಲ್ಲ, ಅದಕ್ಕೆ ಸಂಸಾರ ಅಂತ. ಸಂಸಾರ ಅಂದ್ರೆ ಏನ್ರಿ? ಸಂಸಾರ ಅಂದ್ರೆ ಹೆಂಡತಿ ಮಕ್ಕಳು ಹೊಲ ಮನಿ, ಇದು ಸಂಸಾರನೇ. ಸಂಸಾರದ್ದು ಮುಖ್ಯ ಗುಣ ಏನು, ಅದರ ಲಕ್ಷಣ ಅಂತ ಕೇಳಿದ್ರೆ ಸಮ್ಯಕ್ ಸರತಿ ಇತಿ ಸಂಸಾರ ಪರಿವರ್ತಿನಿ ಸಂಸಾರ. ಯಾವುದು ಇದ್ದಂಗಿರಂಗಿಲ್ಲ ಅದಕ್ಕೆ ಸಂಸಾರ ಅನ್ಬೇಕು ನೋಡ್ರಿ. ನಾವು ಇದ್ದಂಗಿರ್ಲಿ ಅಂತ ನಾವು, ಅದು ಇದ್ದಂಗಿರುವುದು ಸಂಸಾರೇ ಅಲ್ಲ. ಈಗ ನೀವು ಬಂದು ಕುಂತಿರಲ್ಲ, ಈಗ ಇದ್ದಂಗದಿರೇನು? ನಮಗೇನಾಗ್ಯದ ಅಂದ್ರೇನು? ಇದ್ದಂಗದಿರಿ. ಈಗ ಒಂದು ತಾಸು ಸತ್ತಿರಿ, ನಿಮ್ಮ ಆಯುಷ್ಯದಲ್ಲಿ 1 ಗಂಟೆ ಕಳೆದು ಹೋಗ್ಯದ. ನಿಮ್ಮ ಆಯುಷ್ಯದ 1 ಗಂಟೆ ಈಗ ಪಾಸ್ ಆಗ್ಯದ ಅಂದ್ರೆ 1 ಗಂಟೆ ಸತ್ತು ಕುಂತೀರಿ. ಈಗ ಅಂದ್ರೆ ಪರಿವರ್ತನೆ ಹೌದಲ್ಲ? ಇದಕ್ಕಿಂತ ಪರಿವರ್ತನೆ ಹೆಂಗಾಗ್ಬೇಕು? ಈಗ ಒಂದು ಮರದಲ್ಲಿ ಪುಷ್ಪ ಅರಳುತ್ತದ ಒಂದು ಬಳ್ಳಿಯಲ್ಲಿ ಅಂತಂದ್ರೆ ಬೇರೆ ಹಿಡ್ಕೊಂಡು ಕಾಂಡ ಹಿಡ್ಕೊಂಡು ಎಲೆಗಳನ್ನು ಹಿಡ್ಕೊಂಡು ಪರಿವರ್ತನೆ ನಡೆದದ ಒಳಗ. ಆ ಪರಿವರ್ತನ ನಡೆದು ಏನಾಗಿದೆ ಅಂತ ಕೇಳಿದ್ರೆ ಹೂವು ಅರಳುವಂತ ಸ್ಥಿತಿಗೆ ಬಂದದ. ಹಾಗೆ ಪ್ರತಿಯೊಂದು ಒಂದೊಂದು ವಸ್ತುವಿನಲ್ಲಿ ಅದರ ಹಿಂದೆ ಪರಿವರ್ತನೆ ನಡೆದಿರ್ತದ. ಅದಕ್ಕೆ ಪರಿವರ್ತನ ರೂಪವಾದಂತ ಈ ಸಂಸಾರದಲ್ಲಿ ನೀನು ಇದ್ದಂಗೆ ಇರಬೇಕಂದ್ರೆ ಹೆಂಗ? ನೀನು ಹುಟ್ಟಿಸಿದ್ದು ಈ ಸಂಸಾರನೇ ಇದ್ದಂಗಿರೋದಿಲ್ಲ. ನೀ ಹೆಂಗಿರ್ತಿ? ಅದಕ್ಕೆ ಏರು ಪೇರುಗಳು ಜೀವನದ ದಾರಿ. ಅವು ಬಂದಾಗ ನೀನು ಓಡಬೇಡ ಹೆದರಿ. ಹೌದಲ್ಲ? ಎಲ್ಲಿ ಎಲ್ಲಿ ಹೋಗಿಬಿಡ, ಎಲ್ಲಿ ಹೋದ್ರೂ ಬೆನ್ನು ಬಿಡುವುದಿಲ್ಲದು. ಅದಕ್ಕ ನಮ್ಮ ದಾಸರು ಏನಂದ್ರು, ಈ ನೀವು ಯಾರಿಗಾರ ಹೋಗಿ ಮೊರೆ ಇಡೋರು, ನಮ್ಮನ್ನ ಕಾಪಾಡೋನವ್ರು ಅಂದ್ರೆ ನಿಮ್ಮಂತ ಮೂರ್ಖರೇ ಯಾರೂ ಇಲ್ಲ. ಮತ್ತ ಅವ ಹೂ ಅಂದವನಷ್ಟು ಮೂರ್ಖನು ಯಾರೂ ಇಲ್ಲ. ಯಾವ್ಯಾಕಿರ್ಲಕ್ಕ ಅವ ನಿಮ್ಮನ್ನ ಕಾಪಾಡ್ತೀನಿ ಅಂದಿಲ್ಲೋ ಅವನು ಮೂರ್ಖನೇ. ಕಾಪಾಡಂತ ಹೋದ್ರೆ ಅವನು ಮೂರ್ಖನೇ. ಅವನು ಹೇಳಬೇಕು ನೀ ಮಾಡಿದ ಕರ್ಮ ಏನಂತ. ಮುನಯಃ ವದಂತಿ ಪ್ರಾಚೀನ ಕರ್ಮ ಬಲವಾನ್. ನಮ್ಮ ಕಡೆ ಬಂದ್ರೆ ನಮ್ಮ ಮಂದಿ ಹೇಳ್ತಾರಂತ. ಯಾರು ನಮ್ಮ ಕಡೆ ಬಂದ್ರೆ ನಮ್ಮ ಮಂದಿ ಏನ್ ಹೇಳ್ತಾರ? ನಮ್ಮ ಮಂದಿ ಅಂದ್ರೆ ಯಾರು ಗೊತ್ತಿರ್ಲಿ ನಿಮಗೆ? ಸಂತರು ಸಾಧು ಅದು ಪಕ್ಕ ಇರ್ಬೇಕು, ಅದ್ವೈತ ಜ್ಞಾನ. ಇವು ಉಳಿದು ಇರ್ತಾವ ಅರ್ಧಂಬರ್ಧ. ಅವ್ ಮತ್ ನಿಮ್ಮ ಒಂದು 50 ರೂಪಾಯಿ ತಗೊಂಡು ಮತ್ತೆ ನಿಮ್ಗೆ ಚಲೋ ಹಾಕದ ತಲೆ ಮೇಲೆ ಕೈ ಇಟ್ಟು ಕಳ್ಸವ್ರಿ. ಏನು ಚಲೋ ಆಗುದಿಲ್ಲ. ನಿಮ್ಮ 50 ರೂಪಾಯಿ ಹಾದದ್ದು ಒಂದೇ ಚಲೋ. ಅವು ಒಂದು ಅರ್ಧಂಬರ್ಧ ಇರ್ತಾವ, ಅವು ಪೂರ ಅಲ್ಲ ಅರ್ಧ ಅಲ್ಲ. ಅವು ಬಂದು ಬಾ ನಿಮ್ಗೆ ಚಲೋ ಹಾಕದ ಅಂತೇಳಿ ತಲೆ ಮೇಲೆ ಕೈ ಇಟ್ಟು ನಿಮ್ಮ 100 ರೂಪಾಯಿ ತಗೊಂಡು ಏನೂ ಆಗುದಿಲ್ಲ. ಅದಕ್ಕ ಅವ ಕರೇ ಅದ್ವೈತದ ಜ್ಞಾನ ಇದ್ದು ಕರ್ಮ ಸಿದ್ಧಾಂತವನ್ನು ಅನುಭವಿಸಿದಂತ ಒಬ್ಬ ಬ್ರಹ್ಮಜ್ಞಾನಿಗೆ ಸಾಧ್ಯದ ಗೊತ್ತದಂತ ಹೇಳ್ತಾನ. ನೀ ಎಲ್ಲಿ ತೋರಿಸಿದ್ರು ಕಡಿಮೆ ಆಗಿಲ್ಲಲ್ಲ, ಎಲ್ಲಿ ತೋರಿಸಿದ್ರು ಹೋಗಿಲ್ಲಲ್ಲ. ಇದು ಯಾರಿಂದಲೂ ಹೋಗುದಿಲ್ಲ, ನನ್ನಿಂದಲೂ ಹೋಗುದಿಲ್ಲ. ಪೂರ್ವ ಜನ್ಮ ಕೃತಂ ಕರ್ಮ ಬಲವಾನ್ ಅಂತ ಹೇಳ್ಬಿಡ್ತಾನಂತವ. ನೀ ಹಿಂದೆ ಮಾಡಿದಂತ ಕರ್ಮ ಬಲವಾನದ, ಅದನ್ನ ಅನುಭವಿಸೇ ತೀರಬೇಕು, ಗಟ್ಟಿಯಾಗೋ ಅನುಭವಿಸು ಅಂತ ಹೇಳ್ತಾನಂತವ. ಅಲ್ಲಿ ಹಾದಿಂದ ಮುಗಿತದ ನಿಮ್ಮದು. ಅದಕ್ಕ ಎಂತಿಂತವ್ ಬಂದ್ರು ಕೂಡ ಎದಿ ಹೊಡಿಬ್ಯಾಡ್ರಿ, ಗಾಬರಿ ಆಗಬ್ಯಾಡ್ರಿ. ನಾವು ಹೋಗಾಗೆ ಹೋಗ್ತೀವಿ, ನಾವು ಬರಾಗೆ ಬಂದೀವಿ. ನಮ್ಮಲ್ಲಿ ಇದ್ದದ್ದು ನೀವು ಏನು ಹೊರಗೆ ಹಾಕಿದ್ರು ಹೋಗುದಿಲ್ಲ. ಅದು ಎಲ್ಲಿ ತನ ಇರ್ಬೇಕು ಅಲ್ಲಿ ತನ ನಿಮ್ಮ ಶ್ರೀಮಂತಿಕೆನು ಇರುದೇ. ನಿಮ್ಮ ಶ್ರೀಮಂತಿಕೆ ಎಲ್ಲಿ ತನ ಇರ್ತದಂದ್ರಿ? ನಾವು ದುಡಿತನ ಅಂದ್ರೆ ತನ್ ತಿಜೋರಾಗಿತ್ತು ಕೀಲಿ ಹಾಕಿ ಜಗ್ಗಾಡುತ್ತಾನ ಅಂದ್ರೆ ಇಂಪಾಸಿಬಲ್. ತಿಳ್ಕೊಳ್ರಿ, ಲಕ್ಷದೊಳಗೆ ಇಟ್ಕೊಳ್ರಿ. ಇದು ನಂದು ಎಣ್ಣೆ ಇರುವನಕ ದೀವಿಗೆ ಉರಿಯುವ ಓಲು, ಪುಣ್ಯ ಇರುವನಕ ನಿನ್ನ ಸಿರಿ ಇರುಪ್ಪದು. ಇಷ್ಟೇ ನೋಡು. ರೊಕ್ಕ ಕೂಡಿಡಬೇಡ, ಪುಣ್ಯ ಕೂಡಿಡು. ನಿನ್ನ ಸಂಪತ್ತು ಬೆಂಕಿ ಹಚ್ಚಿದ್ರು ಹೋಗುವುದಿಲ್ಲ, ನೀರುಗಳು ಸುರುವಿದ್ರು ಹೋಗುವುದಿಲ್ಲ, ಸದಾವಕಾಲ ದಾನ ಮಾಡಿದ್ರು ಹೋಗುವುದಿಲ್ಲ, ಒಟ್ಟ ಕಡಿಮೆ ಆಗುವುದಿಲ್ಲ. ಮತ್ತಿವು 3 ಮಾಡಲಾರ್ದೇನೆ, ಪುಣ್ಯ ಗಳಿಸಲಾರ್ದೇನೆ ತರೋದು, ಒಳಗಿಡೋದು, ಕೀಲಿ ಹಾಕೋದು, ಹಿಂಗ್ ಜಗ್ಗುದು ಮಾಡದೆ ಅಂದ್ರೆ ನಿಮ್ಮ ಅಪ್ಪಗಂದ್ರು ಉಳಿಯಂಗಿಲ್ಲ. ಉಳಿತದ ಅಂದ್ಯಂದ್ರ ನಾ ದೀಪ ಹಚ್ಚಿಡ್ತೀನಿ, ನೀ ಎಣ್ಣೆ ಹಾಕ್ಬೇಡ. ದೀಪ ಉರಿಬೇಕು ನಮಗ್. ಕೈ ಹತ್ರ ಯಾರಾದ್ರೂ ಒಬ್ಬರದ ದೀಪ ಹಚ್ಚಿಡ್ತೀನಿ, ಎಣ್ಣೆ ಹಾಕ್ರಿ, ಬತ್ತಿ ಹಾಕ್ರಿ, ದೀಪ ಹಚ್ಚ್ರ. ನೀವು ಒಟ್ಟೆ ಎಣ್ಣೆ ಹಾಕಬಾರ್ದು. ಒಂದ್ ಹಾಕಿದವ್ರು ಉರಿಬೇಕು ಚಂತನ. ಉಳಿತದ? ಮತ್ ದೀಪ ಆರ್ಲಕ್ ಸಣ್ಣ ಆಗಕ್ ಬಂದಂಗ ಏನ್ ಮಾಡ್ತೀರಿ? ಹಂಗ ಒಂದೊಂದ್ ಚಮಚೆ ಎಣ್ಣೆ ಹಾಕಬೇಕ. ಅದಕ್ಕ
ಆ ಎಣ್ಣೆ ಹಾಕೋತಿದ್ರೆ ದೀಪ ಹೆಂಗ್ ಉರಿತದ ಹಂಗ ನೀ ಪುಣ್ಯ ಮಾಡ್ಕೋತಿತ್ತಂದ್ರೆ ನೀವು ಶ್ರೀಮಂತಿಕೆ ಇರ್ತದ. ಇಲ್ಲ ಹಾಳಾಗಿ ಹೋಗ್ಬಿಡ್ತದೋ. ಎಣ್ಣೆ ತೀರಿದ ಮರುದಿನ ಜೀವಿಗೆ ತಣ್ಣಗಾಗುವಂಬುದು ಪುಣ್ಯ ತೀರಿದ ಮರುದಿನೆಲ್ಲ ಸಿರಿಯು ತಣ್ಣಗಾಗಿ ಹೋಗ್ತದಂತ. ಅದಕ್ಕೆ ತಿಳಿಯಾಗಿಟ್ಟುಕೊಳ್ರಿ, ಶ್ರೀಮಂತಿಕೆ ಹಾಳಾಗಿ ಹೋಗ್ತದಂತ ಎದಿ ಹೊಡಿಬ್ಯಾಡ್ರಿ, ಗಾಬರಿ ಆಗ್ಬೇಡ್ರಿ. ಸಾಯ್ತೀನಂತ ಗಾಬರಿ ಆಗ್ಬೇಡ್ರಿ. ಆಯುಷ್ಯ ಇರುತ್ತನ ಯಾವ ಬ್ರಹ್ಮಗೂ ಏನೋ ಮಾಡಕ್ ಬರೋದಿಲ್ಲ ಅಂತ ಗಟ್ಟಿ ಆಗಿಬಿಡ್ರಿ ಅಂತ. ಹೆಂಗ ಅಂತ ಕೇಳಿದ್ರೆ ಬಹಳ ಚಂದ ಹೇಳಿದ್ರ ಅವರು. ಹೇಗೆ? ನಾ ಕಾಲೇ ಮ್ರಿಯತೆ ಜಂತು ವಿದ್ದ ಶರಶತೈರಪಿ ಮೃತ್ಯುಕಾಲೇ ನ ಜೀವತಿ ಕುಶಕಂಠಕೇನ ಮ್ರಿಯತೆ ಅಂತ. ನೋಡ್ರಿ ಎಷ್ಟು ಚಂದ ಹೇಳಿದ್ರು. ನಿನಗೆ ಮರಣ ಬಾರದ ಸಂದರ್ಭದಲ್ಲಿ ಅಥವಾ ನಿನ್ನ ಆಯುಷ್ಯ ಗಟ್ಟಿ ಇದ್ದಾಗ ಸಾವಿರಾರು ಹರಿತವಾದಂತ ಆಯುಧಗಳನ್ನು ತಗೊಂಡು ಹೊಡಿಲಿ. ನಿಮಗೊಂದು ಮಾತು ಹೇಳ್ತೀನಿ, ಇಲ್ಲೇ ಭೋಜದವ ಅಲ್ಲಿ ಜತ್ ತಾಲೂಕಿನಾಗ ಭೋಜ್ ಅಂತ ಒಂದು ಊರ. ಆ ಊರ ಮೊನ್ನೆ ಹುಬ್ಳಿಗೆ ಬಂದಿದ್ದ, ಅಲ್ಲಿ ರಾಜ ವಿದ್ಯಾಶ್ರಮಕ್ಕ. ಅವಾಗ ಏನಂತ ಕೇಳಿದ್ರೆ, ನೋಡ್ರಿ ಇಲ್ಲಿ ಈ ಕೈ ಪೂರ್ತಿ ಇಲ್ಲಿಂದ ಕಟ್ಟಾಗ್ಯದ. ಕಣ್ಣಾರೆ ನೋಡಿ, ನಾವು ಹೆಂಡತಿ ಮಕ್ಕಳು ಎಲ್ಲರೂ ಬಂದಿದ್ರು. ಅವ ಆ ಸೈನಿಕವ ಅಲ್ಲಿ ಕೆಲಸ ಮಾಡವ. ಅವ ಡ್ಯೂಟಿ ಮೇಲೆ ಇದ್ದಾಗ ಏನಾಗ್ಯದ ಅಂತ ಕೇಳಿದ್ರೆ 32 ಬುಲೆಟ್ ಹೋಗ್ಯಾವ ಅವನ ದೇಹದೊಳಗೆ. 32 ಗುಂಡ. ಎಷ್ಟ್ರಿ? ಅವ ಶರ್ಟ್ ಕಾಳು ತೋರಿಸಿದ್ಲ ಅವನ್ ಹೆಂಡತಿ. ಅವನ್ ಕೈ ಇದ್ದಿಲ್ಲ, ಅದು ಕೈ ಪ್ಲಾಸ್ಟಿಕ್ ಹಾಕೋಣ ಬಂದಾಕಿ ಬಿಚ್ಚಿದ್ಲ. ಅವನ್ ಹೆಂಡತಿ ಕೈ ಟೇಬಲ್ ಮೇಲೆ ಇಟ್ಟು ಹಿಂಗ ಒಂದೇ ಕೈಯ ಕಳಿಲ ಕೊರಲ ಗುಂಡಿ ಬಿಚ್ಚಿದ್ಲು, ತಗರ್ಲು. ಎಲ್ಲಿ ನೋಡ್ತಿ ಅಲ್ಲಿ ತೂತಿದ್ದು 32 ಗುಂಡು ಬಿದ್ದಾವ. ಈ ಕೈ ಇಲ್ಲಿಗೆ ಹೋಗ್ಯದ ಮುಡ್ಡಿಗೆ. ನೋಡ್ರಿ, ಅಲ್ಲಿ ಬಿದ್ದಾಗ ಅವು ಕರು ತಗೊಂಡು ತಾನೇ ಒಳಗೆ ಹಾಕೋಣನಂತ. ಕೆಳಗೆ ಬಿದ್ದು ಕಳು ತಾನೇ ಒಳಗೆ ಹಾಕೋಣ. ಅಲ್ಲೇ ಈ ಬಲಗೈ ಎಡಗೈ ಹೋಗ್ಯದ. ಒಂದು ಬಲಗೈಲೆ ಬಿದ್ದಲ್ಲೇ ಫೋನ್ ಮಾಡ್ಯಾನ ಆಂಬ್ಯುಲೆನ್ಸ್ಗೆ. ಮಿಲಿಟರಿ ಗಾಡಿ ಒಂದು ಹಾಕೊಂಡು ಹೋಗ್ಯದ. 32 ಗುಂಡು ತೆಗೆದಾರ ಒಳಗಿಂದು. ಒಂದು ಕೈ ಹೋಗ್ಯದ, ಏನೂ ಆಗಿಲ್ಲ ಮಗ. ಯಾಕೆ? ಅದಾನಿನ್ನು ಏನ್ ಹೇಳ್ತೀರಿ? ಏನ ವಜ್ರದ ಪಂಜರದಾಗಿದ್ನ? ಅಡವಿಯೊಳಗೆ ಯಾರು ದಿಕ್ಕಿರ್ಲಾರ್ದಲ್ಲಿ ಗುಂಡು ಬಿದ್ದಾವ್, ಸತ್ತು ಹೋಗ್ಯದಂತ ಬಿಟ್ಟು ಹೋಗ್ಯಾರ. ಯಾಕೆ ಉಳ್ದ ಅಂತ ಕೇಳಿದ್ರೆ ಹೇಳಿದ್ರು, ವಿದ್ದ ಶರಶತೈರಪಿ, ಸಾವಿರಾರು ಬಾಣಗಳಿಂದ ಅಸ್ತ್ರಗಳಿಂದ ಹೊಡೆದ್ರು ಸಾಯುದಿಲ್ಲ. ತಲೆ ಕೆಡಿಸ್ಕೋಬೇಡ್ರಿ ನೀವು. ನಿಮ್ಮ ಪ್ರಪಂಚಕರು ಇದನ್ನ ಗಟ್ಟಿ ಮಾಡ್ಬೇಕು. ಎದ್ದೋ ಬಡತನ ಸಾವು. ಇದನ್ನ ಗಟ್ಟಿ ಮಾಡಿದ್ರಿ ಅಂದ್ರೆ ಯಮಪ್ಪ ಬಾರಪ್ಪ ತಯಾರಾಗಿ ಅನ್ನಕ್ ಬರ್ತತ್ತು. ಆಳನ್ ಸಂತಿಗೆ ಹೋಗಿ ಕಾಯಿಪಲ್ಯ ಬಜಾರ್ ಮಾಡ್ಕೊಂಡು ಹೆಂಗ್ ಬಸ್ ಕಾಯ್ಕೋತ್ ಕುಂದಿರ್ತಿರಲ್ಲ, ಹಾಗೆ ಸದ್ಗುರುವಿಗೆ ಶರಣಾಗತಾಗಿ ನಾ ಯಾರಂತ ತಿಳಿದು ಕರ್ಮ ಸಿದ್ಧ ಅಂತ ತಿಳಿದು ನನ್ನ ಆಯುಷ್ಯ ಇರುತ್ತಾನ, ನಾ ಯಾವ ಬಂದು ಏನ್ ಮಾಡಿದ್ರು ಸಾಯಂಗಿಲ್ಲ, ಪುಣ್ಯ ಇರುತ್ತಾನ, ಶ್ರೀಮಂತಿಕೆ ಇರುದಿಲ್ಲ ಅಂತ ಈ ಸಂತಿ ಮಾಡ್ಕೊಂಡು ಗಂಟು ಕಡ್ಕೊಂಡ್ ಕೂತ್ರು. ಯಾಕೋ ಯಮನಪ್ಪ ಲೇಟ್ ಮಾಡಿ ಅನ್ನಕತ್ತವ. ಅಂತ ತಾಕತ್ತು ಬರ್ತದೆ ಇದಕ್ಕ. ಅದಕ್ಕಾಗಿ ಮತ್ತೆ ನಿನ್ನ ಮುಗಿದು ಬಂತು ಅಂದ್ರೆ ಏನು ಒಂದು ಮಾತು ಹೇಳ್ತಾರ ಅವರು, ಕುಶ ಕಂಠಕೇನ ಮೀರಿಯತಿ. ಒಂದು ದರ್ಬೆ ಹುಲ್ಲು ಬೆಳೆದ್ರೆ ಸಾಯ್ತಿ ಅಂತ, ಒಂದು ಮುಳ್ಳು ಚುಚ್ಚಿದ್ರೆ ಸಾಯ್ತಿ ಅಂತ. ಎಷ್ಟು ಮಂದಿ ಕೇಳಿಲ್ಲ ನೀವು? ಕಲ್ಲಾಪ್ ಸತ್ತೇನ್ರಿ ಇಲ್ಲಿ ಅವ್ರಲ್ಲಪ್ಪೋ. ಮತ್ ನಾಲ್ಕಪ್ಪ ಸ್ವಾಮಿ ನಾನು ಸಾಯ ಹೊಡೆದಿ ಅಂತ ಕೇಳಿದ್ರಿ, ಏನ್ ಮಾಡಿಲ್ಲ. ಆ ಕಡೆ ಬೆಳಗಾವ್ ಕಡೆ ಕಲ್ಲಪ್ಪ. ಕಲ್ಲಪ್ಪ ಕಲ್ಲಾಪ್ ಸತ್ತೇನ್ರಿ ಬೆಳಿಗ್ಗೆ. ಹ್ಯಾಂಗ್ ಸತ್ತ ಬೆಳಿಗ್ಗೆ ಎದ್ದು ಹೊಂಟಿದ್ದೀನ್ರಿ, ಕೌದಿ ಕಾಲಿಗೆ ಸಿಕ್ಕತ್ರಿ, ಬಿದ್ದ ಹಸ್ತರು ಬಿಡ್ತೀರಿ, ಸಾಕ್ತ ನಡಿಯವ. ಅಲ್ಲಿ 32 ಗುಂಡು ಬಿದ್ದ, ಉಳಿದಾನ ಕೌದಿ ಬೆಳೆದವ್ ಸತ್ತಾನ. ಯಾಕೆ ಹೇಳ್ರಿ? ಯಾಕ್ರಿ? ಎಷ್ಟು ಮಜೆ ಅದ ನೋಡು. ಹಾಗೆ ನಮ್ಮ ಜೀವನದಲ್ಲಿ ಇದನ್ನ ಗಟ್ಟಿ ಮಾಡಬೇಕು. ಅದಕ್ಕೆ ಬಸವಣ್ಣವ್ರ ಅಂತಾರ, ತಪ್ಪದೆಲ್ಲವೋ ಲಲಾಟ ಲಿಖಿತ. ಅದಕ್ಕಾಗಿ ನೀ ಏನ್ ಮಾಡು ಅಂತ ಕೇಳಿದ್ರೆ, ಗಟ್ಟಿ ಮಾಡೋ, ಬಂದದ್ದನ್ನು ಅನುಭವಿಸಲಿಕ್ಕೆ ಸಿದ್ಧನಾಗ್ತೀನಿ ಅನ್ನೋ. ಅದು ತಾನೇ ಬಿಟ್ಟು ಹೋಗ್ತದೆ. ನಿನ್ನ ಕರ್ಮದ ಪ್ರಕಾರ ಸುಖ ದುಃಖ ಬರ್ತದ, ನಿನ್ನ ಆಯುಷ್ಯ ತೀರಿದ ಮೇಲೆ ಮರಣ ಬರ್ತದ. ಇವು ಎರಡಕ್ಕಾಗಿ ನಿನ್ನ ಜೀವನ ಮೀಸಲಿಟ್ಕೋಬೇಡ. ನೀನು ಮಾಡತಕ್ಕಂತ ಕರ್ತವ್ಯವನ್ನು ಮಾಡು ಅಂತ ಇಲ್ಲಿ ಬಹಳ ಸುಂದರವಾಗಿ ಇವತ್ತು ಸಮಾಜದಲ್ಲಿ, ಪ್ರಪಂಚದಲ್ಲಿ, ಸಂಸಾರದಲ್ಲಿ ಬದುಕತಕ್ಕಂತ ಜನರಿಗೆ ಅಣ್ಣ ಬಸವಣ್ಣವರ ಈ ಮಾತ ಅಂತ ಕೇಳಿದ್ರೆ ಸಂಜೀವಿನಿ ಇದ್ದಂಗ, ಇದು ಅಮೃತ ಇದ್ದಂಗ. ಇಂಥ ಅಮೃತವನ್ನು ಪಾನ ಮಾಡಿದ್ರ ಬೇಕಾದಷ್ಟು ಕಷ್ಟ ಕೋಟಲೆಗಳು ಬಂದರೂ ಕೂಡ ಮನುಷ್ಯನಿಗೆ ಎದುರಿಸ್ತಕ್ಕಂತ ಶಕ್ತಿ ಬರ್ತಾ ಇದೆ. ಅದಕ್ಕೆ ನೀವು ಜೀವನದಲ್ಲಿ ಹೇಡಿಗಳಾಗಬೇಡ್ರಿ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಪ್ರಪಂಚ ಹೇಡಿಗಳಿಗೆಲ್ಲ, ಓಡಿ ಹೋಗುವವರಿಗೆಲ್ಲ ಅಂತ.
ಸಮಾಜದ ಮಧ್ಯದಲ್ಲಿದ್ದು ಇಂಥ ಗದ್ದಲಲ್ಲಿಯೂ ಕೂಡ ನೀನು ಸ್ವಾತ್ಮಾನವನ್ನು ಅನುಭವಿಸುವ ಏಕೀಕರಣವನ್ನು, ನಿನ್ನ ಮನೋವೃತ್ತಿಯನ್ನು ನಿಯಂತ್ರಿಸುವ ಶಕ್ತಿ ನಿನ್ನಲ್ಲಿದೆಯಾ ಅಂತ ಕೇಳಿದ್ರು. ಇವತ್ತ ನಿದ್ರೆಯಲ್ಲಿ, ಸಮಾಧಿಯಲ್ಲಿ ಯಾವ ಬೇಕಾದವರು ಸಂತೋಷದಿಂದಿರಬಹುದು. ಅದಲ್ಲ, ಈ ಸನ್ಯಾಸಿ ಏನೋ ಅನುಷ್ಠಾನ ಮಾಡ್ತಾನೆ ತೆಲಕ್ಕುಂತು ಮಾಡಲಕ್ ಬಿಡು ಅಂದ ಸ್ವಾಮಿ ವಿವೇಕಾನಂದ. ಏನ್ ನಿತ್ಯಾಗ ಆನಂದ ಇರ್ತಾನೆ, ಇರಲಕ್ ಬಿಡು. ಸಮಾಧಿಯಾಗ ಆನಂದ ಇರ್ಲಕ್ ಬಿಡು, ಏನ್ ದೊಡ್ಡಾಗದ ಅಂದವ. ಸುಂಟರ ಗಾಳಿ, ಬಿರುಗಾಳಿ, ಕೋಲ್ ಮಿಂಚಿನ ಗುಡುಗು ಸಿಡಿಲುಗಳ ಮಧ್ಯದಲ್ಲಿ ಇರತಕ್ಕಂತ ಈ ಸಮಾಜದಲ್ಲಿದ್ದು ನೀನು ನಿಯಂತ್ರಿಸಬಲ್ಲೆಯಾ ಅಂತ ಕೇಳಿದ್ರು. ನಿತ್ಯ ಹತ್ತದಾಗ ನೀನ್ ನೋವಿರುವುದಿಲ್ಲ, ಆರಾಮಿರ್ತಿ, ಏನ್ ಮಾಡೋ ತಗೊಂಡ ಯಾತ್ಗ ದೇವ್ರ ಹಂಗ್ ಮಾಡಿ ಗೋನಿನ ಹೆಣ ಇರ್ಲಿ ಈಗಿರ್ಬೇಕಲ್ಲ. ಸ್ವಾಮಿ ವಿವೇಕಾನಂದ ಕೇಳ್ತಾನ, ನಿದ್ಯಾಗ ಸಂತೋಷದಿಂದಿರೋರು ನೋಡೀನಿ, ಸಮಾಧಿಯಾಗಿದ್ದವ್ರು ನೋಡೀನಿ, ಏಕಾಂತದಲ್ಲಿದ್ದವ್ರು ನೋಡೀನಿ. ಇದು ಯಾವ ದೊಡ್ಡ ಮಾತು. ಸುಂಟರ ಗಾಳಿಯಂತೆ ಇರುವ, ಸಿಡಿಲು ಗುಡುಗಿನ ಶಬ್ದದಿಂದ ಕೂಡಿರುವ ಈ ಸಮಾಜದ ಹೊಡೆತಗಳಲ್ಲಿ ಎದ್ದು ಸುಖಿಯಾಗಿರಬಲ್ಲೆಯ? ಆ ನಿನ್ನ ಮನೋವೃತ್ತಿಯನ್ನು ನಿಯಂತ್ರಿಸಲು ನೀನು ಬಲ್ಲೆಯಾ ಅಂತ ಕೇಳಿದ್ರು ಸ್ವಾಮಿ ವಿವೇಕಾನಂದರು. ಹಾಗಾಗ್ಬೇಕ್ರಿ. ಇದು ಸುಂಟರಗಾಳದ, ಯಾವ್ದ ಸಮಾಜ, ಸಂಸಾರ, ಬಿರುಗಾಳದ, ಸಿಡಿಲದ, ಗಾಳದ, ಮಳೆ ಇದ್ದಂಗದ. ಇಂಥದ್ರ ಮಧ್ಯೆ ನಿಲ್ಬೇಕಾದ್ರೆ ಇದು ಹೇದಿಗಳಿಗೆ ಅಲ್ಲ. ಅಂಜಿ ಓಡಿ ಹೋಗ್ಬೇಡ್ರಿ, ಎದಿ ಕೊಟ್ಟು ನಿಲ್ರಿ. ನೀವು ಮತ್ತೊಬ್ಬರ ಮ್ಯಾಲ ಆರೋಪ ಮಾಡಬೇಡ್ರಿ. ನಿಮಗ ಬಡತನ ಬಂತಂದ್ರ ಮಂದಿ ಮನ್ಯಾಗ ನಿಂಬಿಕಾಯಿ ಒಗಿಬ್ಯಾಡ್ರಿ. ನಿಮಗ ಬಡತನ ಬಂತಂದ್ರ ಇವ್ರಿಂದ ಆಯ್ತು ಅನ್ಬೇಡ್ರಿ. ಮಂದಿ ಅಂದ್ರು ಅವ್ರ ಅಂದವ್ರು ನಿಮ್ಗೆ ಅವರೇ ಮಾಡಿರ್ಬೇಕು ಅನ್ನೋಣಂದ್ರ ಅವ್ರ ಬಾಯಿಗೆ ಹೊಡ್ರಿ ಅಲ್ಲಿ ಬೀಳಂಗ. ಯಾಕಂದ್ರೆ ಮಂದಿಗೆ ಹಿಂಗೆ ಹೇಳ್ಕೊತ ಊರು ಹಾಳು ಮಾಡೋ ಮಂದಿ ಅದು. ನಿಮ್ಗೆ ಅವ್ರು ಸೇರಂಗ ನೋಡ್ರಿ, ಅವರೇ ಏನಾರೇ ಮಾಡಿರ್ಬೇಕು ಅಂತ ನಿಮ್ಗೇನು ಕಿವಿ ಕಡ್ಲಕ್ ಬಂದಿರ್ತಾವಲ್ಲ, ಅವ್ ಪಟ್ಟತ್ ಬಾಯಿಗೆ ಹೊಡ್ರಿ ಅವಕ್ಕ. ಆದ್ರೆ ಮತ್ತೊಬ್ರು ಹೇಳುದಿಲ್ಲ ಅಂತ. ಅದಕ್ಕೆ ಈ ಸಮಾಜವನ್ನು ಕೆಡಿಸ್ತಕ್ಕಂಥವು ಕೆಲವೊಂದಿಷ್ಟು ದುಷ್ಟ ಶಕ್ತಿಗಳಿರ್ತಾವ, ಅವಕೂರ್ನು ಕೇಳಬೇಡ್ರಿ. ನಿಮ್ಮ ಮನಸ್ಸಿನೊಳಗೂ ದುಷ್ಟ ಶಕ್ತಿಗಳು ಹೇಳ್ತಾವ, ಅವಕೂರ್ನು ಕೇಳಬೇಡ್ರಿ. ನೀವು ನಿಧಾನವಾಗಿ ಬಂದದ್ದನ್ನು ಎದುರಿಸ್ತೀನಿ, ಇದೇ ಗದ್ದಲದಲ್ಲಿ ಇದ್ದು ಏನ್ ಬರ್ತದೆ ಬರ್ಲಿ, ಅದು ನಾ ಮಾಡಿದ್ದೆ ಅಂತ ಸಿದ್ಧ ಆಗಬೇಕು. ಅಂತ ಒಂದು ವೃತ್ತಿ ಬಂತು ಅಂದ್ರ ನೀವು ಜೀವನದಲ್ಲಿ ಪಾರ ಆಗ್ತೀರಿ ಅನ್ನುವಂತ ಮಾತನ್ನು ಅಣ್ಣಬಸವಣ್ಣವ್ರು ಹೇಳಿದ್ದಾರೆ. ಅವ್ರು ಬರೀ ಹೇಳಿದ್ದಲ್ಲ, ಅನುಭವಿಸಿ ಹೇಳ್ಯಾರ. ಎಷ್ಟು ಮಂದಿ ನಿಂದ ಮಾಡೋರು, ಎಷ್ಟು ಮಂದಿ ಬೇಯೋರು. ಯಾರ್ದಾರೆ ದುಡ್ಡ, ಎಲ್ಲಾಮ ಜಾತ್ರಿ, ಬಸಪ್ಪಂದು ಗಂಟೆ ಹೊಕ್ಕದ ಅನ್ನೋದು ಮಂದಿ ಕಟ್ಟಿ ಕೂತು ಅದನ್ನ ಕೇಳಿ ಆನಂದ ಇರ್ತಿದ್ರತ್ತವ್ರು. ಅದನ್ನ ಅನುಭವಿಸಿ ಹೇಳಿದ ಮಾತದು. ಅದಕ್ಕಾಗಿ ಅಂತ ಯಾವ ಸಂದರ್ಭಗಳು ಹೇಳಿ ಬರೋದಿಲ್ಲ, ಬಂದಾಗಿದು ಅನುಭವಿಸಲೇಬೇಕು ಅಂತ ಗಟ್ಟಿ ಆದಿ ಅಂದ್ರೆ ಅವ್ರು ಬಿಟ್ಟು ಹೋಗ್ತಾನೋವಂತ ಮಾತನ್ನು ಬಹಳ ಸುಂದರವಾಗಿ ಇಲ್ಲಿ ನಿರೂಪಣೆ ಮಾಡಿದ್ದಾರೆ ಅಣ್ಣಬಸವಣ್ಣವರು. ಅಂತ ಯಾವ ವಿಚಾರವನ್ನು ತಿಳಿದು ನಾವು ಧನ್ಯರಾಗೋಣ ಅಂತ ಹೇಳಿ ನನ್ನ ವಾಣಿಗೆ ವಿರಾಮ ಮಾಡ್ತಾ ಇದ್ದೇನೆ. ಹರಿ ಓಂ ತತ್ಸತ್.